ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ గురు కుమారేశ్వరాయ నమః. నాటకము చూడు బ్రహ్మాండ రంగస్థలము, కోటి నటరాంతుల్లో చిత్ర పాత్రాలతో, ఆటకే కథ లేదు, మొదలేదు, కొనలేదు, చూసినోళ్ళే మాటకులు మంకుతిమ్మ. ప్రతస్మరణీయులైనటువంటి తాత్విక స్థలములో సాత్విక సమాజాన్ని కట్టినటువంటి మహామానవతావాది విశ్వగురు బసవేశ్వరులను నా హృదయ మందిరంలో ధ్యానించి, నా గురువారులైనటువంటి ఆనగల కుమార శివగులను నా హృదయ మందిరంలో ధ్యానించి, ఈ యొక్క బసవ జ్యోతి కార్యక్రమం యొక్క ఏర్పాటు చేసినటువంటి లింగాయత సమాజ పెద్దలందరికీ అనంత శరణార్థులు సమర్పించి, ఈ యొక్క కార్యక్రమానికి మీరందరూ విచ్చేసి ఈ కార్యక్రమంలో భాగస్వాములయ్యి మీ అందరి జీవితంని పావనం చేసుకోవడానికి వచ్చినటువంటి శరణు తల్లిదండ్రులారా, మీ అందరి అంతరంగ చిచ్చోతికి శరణు శివ శరణార్థులు. ఫస్ట్ టైం నేను శరణు అన్నప్పుడు నేను అందరు శరణు అన్నారు. నేను ఎంత కార్యక్రమాలు చాలా కార్యక్రమాలు చేసిన, కానీ ఆ కార్యక్రమంలో అందరికీ శరణు శరణార్థి అందరూ కొంతమంది చప్పట్లు కొడతారు, కొంతమంది అట్లనే సైలెంట్ కూర్చుంటారు. కానీ మొట్టమొదలు శరణు అంటే ప్రత్యుత్తరముగా శరణు వచ్చిన ఒక బసవ పరంపర ఏదైనా ఒక ఊరు ఉందంటే అది చాలా ఒక సంతోషంగా చెప్పాలంటే అది నా జైరాబాద్ గ్రామం అని చెప్పడానికి చాలా సంతోషంగా. ఇది బసవతత్వము. తెలుగులో మాట్లాడాలా, కన్నడలో మాట్లాడాలా? మీరు ఎట్లా అంటే అట్లా కన్నడ అంటే కన్నడ, తెలుగు అంటే తెలుగు. ನಾವೆಲ್ಲ ಏನು ಶಾಶ್ವತ ಅಂತ ನಾವೆಲ್ಲ ಅನ್ಕೊಂತೇವೋ ಅದು ಯಾವುದು ಶಾಶ್ವತ ಅಲ್ಲ. ನೀವೆಲ್ಲ ಅನ್ಕೊಂತೀರಿ ಶಾಶ್ವತ ಅಂದ್ರೇನು? ದುಡ್ಡು ಅಂದ್ರೆ ಶಾಶ್ವತ, ಬಂಗಾರ ಅಂದ್ರೆ ಶಾಶ್ವತ, ಆಸ್ತಿ ಅಂತಸ್ತುಗಳು ಅಂದ್ರೆ ಏನು ಶಾಶ್ವತ ಅಂತ ನಾವೆಲ್ಲ ಅನ್ಕೊಂತೇವೆ. ಪ್ರತಿಯೊಬ್ಬ ವ್ಯಕ್ತಿನೂ ದುಡ್ಡಿಗಾಗಿ, ಆಸ್ತಿ ಅಂತಸ್ತಿಗಾಗಿ ತಮ್ಮ ಜೀವನವನ್ನ ಅದಕ್ಕಾಗಿ ಧಾರೆ ಮಾಡ್ತಾ ಇದ್ದಾನೆ. ಆದ್ರ ಅದು ಯಾವುದು ಶಾಶ್ವತವಲ್ಲ, ಅವ್ಯಾವು ನಮ್ಮ ಜೊತೆ ಬರೋದಿಲ್ಲ. ಮತ್ತು ನಮ್ಮ ಜೊತೆ ಬರ್ತವೇನು? ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಈಗೊಬ್ಬ ಮಹಾತ್ಮ ಒಂದು ರಸ್ತೆಯಲ್ಲಿ ಹೋಗ್ತಿರ್ತಾನ. ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಶ್ರೀಮಂತ 4 ಅಂತಸ್ತು ಮನೆ ಕಟ್ತಾನೆ. ಆ ಶ್ರೀಮಂತ, ಮಹಾತ್ಮರೇ, ನೀವು ನಮ್ಮ ಮನೆ ಮುಂದೆ ಹೋಗೋದು ಬಹಳ ನಮ್ಗೆ ಸಂತೋಷ ಆಗ್ತಾ ಇದೆ. ನೀವು ನಮ್ಮ ಮನೆಯಲ್ಲಿ ಪಾದ ಇಡ್ರಿ. ನೀವು ಪಾದ ಇಟ್ಟಾಗ ನಮ್ಮ ಜೀವನ ಧನ್ಯ ಆಗುತ್ತಾ, ನಮ್ಮ ಜೀವನ ಒಂದು ಉತ್ತಮವಾಗಿರುವಂತ ಜೀವನ ನಮಗೆ ಸಿಗುತ್ತಾ, ಪುಣ್ಯ ಸಿಗುತ್ತಾ ಅಂತೇಳಿ ಆ ಶ್ರೀಮಂತ ಆ ಮಹಾತ್ಮರಿಗೆ ಕೇಳಿದಾಗ, ಮಹಾತ್ಮರ ಅಂತಾರ, ಹೌದಪ್ಪ, ನಿನ್ನ ಇಚ್ಛೆ ಯಾಕ ಬೇಡ, ನನಗೆ ಹೋಗೋಣ ಅಂತೇಳಿ ಹೋಗ್ತಾರ. ಮನೆಯಾಗ ಹೋಗಿ ಚಂದ ಪಾದ ಪೂಜೆ ಮಾಡ್ಕೊಂತಾರ. ಮತ್ತು ಅವರು ಮೃಷ್ಟಾನ್ನ ಭೋಜನಗಳನ್ನ ಮಾಡಿ ಆ ಶಿವಯೋಗಿಗೆ ಪ್ರಸಾದವನ್ನ ಮಾಡಿಸ್ತಾರ. ಎಲ್ಲ ಮುಗಿತೈತೆ. ಮುಗಿದ ನಂತರ ಹೊರಗೆ ಬರ್ತಿರ್ತಾರ. ಆ ಮನೆ ಮುಂದ ಒಂದು 10 ಬೆಲೂನ್ಗಳು ಕಟ್ತಾನ. ಏನ್ ನೀವು ಪುಗ್ಗ ಅಂತಿರಲ್ಲ, ಒಂದು 10 ಪುಗ್ಗ, ದೊಡ್ಡ ದೊಡ್ಡ ಪುಗ್ಗ ಕಟ್ತಾನ. ಆ ಪುಗ್ಗ ಮೇಲೆ ಒಂದೊಂದು, ಇದು 1 ಕೋಟಿ, ಇಲ್ಲಿ 2 ಕೋಟಿ, ಹಿಂಗೆಲ್ಲ ಬರೀತಾನ. ಮಹಾತ್ಮರಂತರ, ಏನಪ್ಪಾ ಇದು, ನಿಮ್ಮೆಲ್ಲ ಚಂದ ಮನೆ ಕಟ್ಟಿ, ನೀನು ಬಹಳ ಸುಂದರವಾದ ಮನೆ ಕಟ್ಟಿ, ಆ ಮನೆಯೊಳಗೆ ಎಲ್ಲ ನಿನಗೆ ಸಂಪತ್ತು ಐತೆ, ಎಲ್ಲ ಐತೆ, ಮತ್ತ ಇದು ಹೊರಗೆ ಪುಗ್ಗ ಯಾಕಟ್ಟಪ್ಪ? ಎಲ್ಲಾ ಕಡೆ ನಾವೆಲ್ಲ ದೇಶಭಕ್ತ ಆಗಿರುವಂತಹ ಒಬ್ಬ ವ್ಯಕ್ತಿ ತನ್ನ ಮನೆಯ ಮೇಲೆ ಒಂದು ನಮ್ಮ ದೇಶದ ಜೆಂಡವನ್ನ ಕಟ್ಟೋದು ನಾನು ನೋಡಿದ್ದೀನಿ. ಇನ್ನು ಕೆಲವು ಜನ ನಮ್ಮ ಧರ್ಮ, ನಾವು ಹಿಂದೂ ಧರ್ಮ ಅಂತೇಳಿ ಕೆಂಪು ಧ್ವಜವನ್ನ ಕಟ್ಟುವುದು ನಾನು ನೋಡೀನಿ. ಮತ್ತೆ ಇದೇನು ವಿಶೇಷ ಅಂತೇಳಿ ಆ ವ್ಯಕ್ತಿ ಕೇಳಿದಾಗ, ಆ ವ್ಯಕ್ತಿ ಅಂತಾನ, ನೋಡ್ರಪ್ಪರ, ನೋಡ್ರಿ ಶಿವಯುಗಳ, ನೋಡ್ರಿ ಮಹಾತ್ಮರೇ, ನೋಡ್ರಿ ಇದು ಬೆಲೂನ್ ಎದು ಕಟ್ಟಿನಂದ್ರ ನನ್ನ ಮನೆಯಲ್ಲಿ ಒಂದೊಂದು ಬೆಲೂನು 1 ಕೋಟಿ ರೂಪಾಯಿ ಇದ್ದ ಹಾಗ. ನನ್ನ ಮನೆಯಲ್ಲಿ 14 ಬೆಲೂನ್ ಕಟ್ಟಿನಲ್ಲ, ಇದರ ಪ್ರತಿಫಲ ಏನಂದ್ರ
ನನ್ನ ಮನೆಯೊಳಗ 14 ಕೋಟಿ ರೂಪಾಯಿಗಳು ನನ್ನ ಮನೆಯೊಳಗೆ ಅದಾವ ಅಂತೇಳಿ ಆ ಶ್ರೀಮಂತ ವ್ಯಕ್ತಿ ಅಂತಾನ. ಶಿವಗಳಂತಾರ, ಹೌದಪ್ಪ, ಭಾಳ ಸಂತೋಷ ಆಯ್ತು, ಭಾಳ ಚಲೋ ಆಯ್ತು. ಮತ್ತ ಈ 14 ಕೋಟಿ ಏನ್ ಮಾಡ್ತೀನಿ ಕೇಳಿದಾಗ, ಏನಿಲ್ಲಪ್ಪ, ಇರೋಷ್ಟು ದಿವಸ ಆರಾಮ ನಾ ಜೀವನ ಮಾಡ್ತೀನಿ. ಜೀವನ ಮಾಡಿದ ನಂತರ ಏನು ಆರಾಮ ಮಾಡ್ತೀನಿ, ಈಗ ಆರಾಮ ಮಟ್ಟ ನನ್ನ ಜೀವನವನ್ನ ಸಾಗಿಸ್ತೀನಿ ಅಂತೇಳಿ ಆ ವ್ಯಕ್ತಿ ಶ್ರೀಮಂತ ಅಂತಾನ. ಆಯ್ತಪ್ಪ, ಇಷ್ಟು 14 ಕೋಟಿನ ಇಟ್ಕೊಂಡು ಇಷ್ಟೆಲ್ಲ ಖುಷಿ ಪಡತ್ತೇನ. ಮತ್ತೆ ಒಂದು ದಿವಸ ನೀನು ಸತ್ತ ಮೇಲೆ ನೀನು ಮ್ಯಾಗ ಹೋಗ್ತಿ, ಮತ್ತೆ ನಾನು ಹೋಗ್ತೀನಲ್ಲ, ನೀನು ಹೋಗ್ತಿ ನಾನು ಹೋಗ್ತೀನಿ. ಮತ್ತೆ ಮೇಲೆ ಹೋದಾಗ ನನಗೊಂದು ಸಣ್ಣ ಹೆಲ್ಪ್ ಮಾಡ್ಬೇಕು, ನೀನು ಸಣ್ಣ ಸಹಾಯ ಮಾಡ್ಬೇಕಂತೇಳಿ ಮಹಾತ್ಮರು ಆ ಒಬ್ಬ ಶ್ರೀಮಂತನ ಕೇಳ್ತಾರ. ಅಯ್ಯೋ ಮಹಾತ್ಮರೇ, ಅಯ್ಯೋ ಶರಣರೇ, ನೀವೇನ್ ಹೇಳ್ತೀರಿ ಹೇಳ್ರಪ್ಪ, ನಾನು ಶಿರಸ ಆ ಒಂದು ಮಾತನ್ನು ನಾನು ಪಾಲಿಸ್ಕೊಂತ ಬರ್ತೇನೆ ಅಂತೇಳಿ ಮಹಾತ್ಮರಿಗೆ ಮಾತು ಕೊಡ್ತಾನೆ. ಈಗ ಮಹಾತ್ಮರು ಒಂದು ಸಣ್ಣ ಸೂಜಿ ಕೊಡ್ತಾರ. ನೋಡಪ್ಪ, ಈ ಸೂಜಿಯನ್ನ ತೆಗೆದುಕೋ, ಈ ಸೂಜಿಯನ್ನ ತೆಗೆದುಕೊಂಡು ನೀವು ಮೇಲೆ ಬರ್ತೀರಲ್ಲ, ಒಂದು ದಿವಸ ಮುಂಚೆ ನಾನು ಹೋಗ್ತೀನಿ, ಒಂದು ದಿವಸ ಮುಂಚೆ ನೀರು ಹೋಗ್ತೀನಿ. ಆಯ್ತು, ಹೋದಾಗ ನೀ ಹೋದಾಗ ಏನು, ನಾ ಹೋದಾಗೇನು, ಆ ಸೂಜಿಯನ್ನ ತಂದು ಅಲ್ಲಿ ನನಗೆ ಒಪ್ಪಿಸಪ್ಪ ಅಂತೇಳಿ ಆ ಶ್ರೀಮಂತನಿಗೆ ಮಹಾತ್ಮ ಅಂತಾರ. ಅವ್ರಂತಾರ, ಯಾಕ್ರಿ ಮಹಾತ್ಮರ, ಯಾಕೆ ತಲೆ ಕೆಲ್ಸ್ಕೊಂತೀರಿ, ಯಾಕೆ ಚಿಂತೆ ಮಾಡ್ತೀರಿ ನೀವು, ಇವ ಸಣ್ಣ ಸೂಜಿ ತರಕ್ ಆಗೋದಿಲ್ಲ ನಮ್ಗೆ, ಇಲ್ಲೇ ಕೊಡ್ರಿ ಅಂತೇಳಿ ತಗೊಂಡು ಮನೆಯೊಳಗೆ ಹೋಗ್ತಾನ. ಅಲ್ಲಿ ಹೆಂಡತಿ ಹಂಗ ಕೆಲಸ ಮಾಡ್ಕೊಂಡಿರುವಾಗ ಹೆಂಡತಿಗೆ ಅಂತಾನ, ಧರ್ಮಪತ್ನಿಗೆ ಹೇಳ್ತಾರ, ಏ ಮಹಾತ್ಮರ ನನ್ಗೊಂದು ಸಣ್ಣ ಸೂಜಿ ಕೊಟ್ಟಾರ, ಈ ಸೂಜಿಯನ್ನ ನಾ ಮೇಲೆ ಹೋದಾಗ ಆ ಒಬ್ಬ ಮಹಾತ್ಮರಿಗೆ ನಾನು ಒಪ್ಪಿಸ್ಬೇಕಪ್ಪ, ಬಹಳ ಜಾಗೃತಿಯಿಂದ ತೆಗೆದಿಡು, ಬಹಳ ಜಾಗೃತಿಯಿಂದ ಇದು ತೆಗೆದಿಡು ಅಂತ ಹೇಳಿದಾಗ, ಮತ್ತೆ ಹೆಣ್ಮಕ್ಳು ಬಹಳ ಹುಷಾರಿರ್ತಾರೆ ನೋಡ್ರಿ. ಮನೆಯ ಸಂಸಾರ ನಡಿಬೇಕಂದ್ರ ಹೆಣ್ಮಕ್ಳಿಂದನ, ಹೆಣ್ಮಕ್ಳಿಲ್ಲ ಅಂದ್ರೆ ಗಂಡ್ಮಕ್ಳು ನೋಡ್ರಿ, ಒಂದು 500 ರೂಪಾಯಿ ಕೊಟ್ಟರ ಅವ್ರ ಒಂದು ನಿಮಿಷದಲ್ಲಿ ಖರ್ಚು ಮಾಡ್ಬಿಡ್ತಾರ. ಅವ್ರ ಹೆಣ್ಮಕ್ಳ ಕೈ ಒಂದು 500 ರೂಪಾಯಿ ಕೊಡ್ರಿ, ಎಲ್ಲ ಒಂದು ತಿಂಗಳಾಗಷ್ಟು ಸಾಮಾನ್ ತಂದ್ರು ಮತ್ತೊಂದು 200 ರೂಪಾಯಿ ಇಟ್ಕೊಂತಾರ. ಯಾಕಂದ್ರೆ ಮತ್ತೆ ಏನಾದ್ರು ತರೋಣ ಅಂತೇಳಿ. ಹಂಗ ಹೆಣ್ಮಕ್ಳು ಬಹಳ ಹುಷಾರಿರ್ತಾರ, ತಾಯಂದರು ಬಹಳ ಹುಷಾರಿರ್ತಾರ. ಅವ್ರ ಆ ತಾಯಿ ಅಂತಾಳ, ಅಯ್ಯೋ ನನ್ನ ಗಂಡ, ನಿನಗ್ ಬುದ್ಧಿ ಐತಿಲ್ಲ, ನಿನಗ ಏನ್ ವಿಚಾರ ಮಾಡತ್ತೀನಿ ನೀನು, ಸತ್ತ ಮೇಲೆ ಒಂದಿಷ್ಟು ದಾರನ್ನು ನಾವು ತೊಗೊಳಕ್ ಸಾಧ್ಯ ಇಲ್ಲ, ಒಂದು ಕೂದಲನ್ನು ನಾವು ತೊಗೊಳಕ್ ಸಾಧ್ಯ ಇಲ್ಲ. ಮತ್ತೆ ನೀನು ಸೂದಿ ತೊಗೊಂಡೋಕಿನ ಅಂತೇಳಿ ಮಹಾತ್ಮರಿಗೆ ಮಾತು ಕೊಟ್ಟಿಲ್ಲಪ್ಪ, ಹೆಂಗ ನೀನು ಮಹಾತ್ಮರ ಒಂದು ಮಾತು ನೀನು ಪಾಲನೆ ಹೆಂಗ ಮಾಡ್ತಿ, ಹೋಗು ಕೊಟ್ಬಾ ಅಂತೇಳಿ, ಹುಚ್ಚ ಹೋಗಿ ಕೊಟ್ಬಾ ಮಹಾತ್ಮರಿಗೆ, ತಪ್ಪಾತಂತೇಳಿ ಕಾಲಿಗೆ ಬಿದ್ಬಾ ಅಂತೇಳಿ. ಆಗ ಹೆಂಡತಿದಾಗ ಮತ್ತೆ ಶ್ರೀಮಂತ ಹೊಡ್ತಾರ, ಏ ಮಹಾತ್ಮರ ನಿಂದ್ರಿ ಅಂತ ಓಡೋಗ್ತಾನ. ಆಗ ಮಹಾತ್ಮರ ಅಲ್ಲಿರ್ತಾರ. ಮಹಾತ್ಮರ, ನನ್ ತಪ್ಪ ನನ್ ಕ್ಷಮೆ ಮಾಡ್ರಿ, ನಾನು ಏನೋ ಒಂದು ಅಜ್ಞಾನದಿಂದ ಈ ಒಂದು ಸೂಜಿಯನ್ನ ತೆಗೆದುಕೊಂಡೆ, ನಾನು ಮೇಲೆ ಬಂದಾಗ ನಿಮಗ ಅರ್ಪಣೆ ಮಾಡ್ತೀನಿ, ನಿಮಗ ಕೊಡ್ತೀನಿ ಅಂತೇಳಿ ನಾನು ಮಾತು ತಗೊಂಡಿನಿ, ನಾನು ಕ್ಷಮೆ ಮಾಡ್ರಪ್ಪ, ನನ್ನ ಹೆಂಡತಿ ನನಗ ಜ್ಞಾನೋದಯ ಮಾಡಿದ್ಲು, ಈ ಸೂಜಿಯನ್ನ ನೀವು ತೆಗೆದುಕೊಂಡು ಹೋಗ್ರಿ, ನಾನು ಇದ್ರೆ ಆಗೋದಿಲ್ಲ ಅಂತೇಳಿ ಹೇಳಿದಾಗ, ಹೌದಾ ಇದು ಕರೆನಾ, ಮತ್ತ ಇದು ಸೂಜಿಯನ್ನ ತೆಗೆದುಕೊಂಡು ಹೋಗಕ್ ನಿನ್ಗೆ ಆಗೋದಿಲ್ಲ ಅಂದ ತಕ್ಷಣ, ಮತ್ತೆ ನೀನು ಇಷ್ಟು 14 ಕೋಟಿ ಐತೆ ಅಂತೇಳಿ ಎಲ್ಲ ಹೇಳ್ಕೊಂತ ಬೆಲೂನ್ ಕಟ್ಕೊಂಡು ನಿಂತಿಲ್ಲ, ಮತ್ತೆ ಸತ್ತಾಗಿ ಇದನ್ನ ತಗೊಂಡು ಹೋಗ್ತೀರಪ್ಪ, ಇದು ನಿನ್ ಜೊತೆ ಬರ್ತೈತೇನು? ಇಲ್ರಿ ಮಹಾತ್ಮರ, ನನ್ನ ಜೊತೆ ಬರೋದಿಲ್ಲ, ಈಗ ನಿಮ್ಮಿಂದ ಜ್ಞಾನೋದಯ ಆಗೈತೆ ಅಂತೇಳಿ ಅವೇನ್ ಮಾಡ್ತಾನಂದ್ರ ಎಲ್ಲ ಹಣವನ್ನ ಏನ್ ಮಾಡ್ತಾನ, ದಾನ ಧರ್ಮಗಳು. ಇಂಥ ಮಹಾತ್ಮರ ಒಂದು ಕಾರ್ಯಕ್ರಮದಲ್ಲಿ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತದೆ, ಒಂದು ಭಗವಂತನ ಒಂದು ಸೇವೆ ಎಲ್ಲರ ಐತಂದ್ರ ಆ ವ್ಯಕ್ತಿಯ ದುಡ್ಡನ್ನೆಲ್ಲ ಅಲ್ಲಿ ವಿನಿಯೋಗ ಮಾಡ್ತಿದ್ದ, ಉಳಿದ ದುಡ್ಡನ್ನ ಆ ವ್ಯಕ್ತಿ ಇಟ್ಕೊಂತಿದ್ದ. ನಾವೆಲ್ಲರೂ ಈ ದುಡ್ಡು ಆಸ್ತಿ ಅಂತಸ್ತು ಇವೆಲ್ಲ ಶಾಶ್ವತ ಅಂತ ನಾವೆಲ್ಲ ಅನ್ಕೊಂಡೇವಿ, ಇವೇನು ನಮ್ಮ ಜೊತೆ ಬರುವುದಿಲ್ಲ. ಅದಕ್ಕ ಕಾಶ್ಮೀರ ದೇಶದ ಮಾಂಡವ್ಯಪುರದ ಒಬ್ಬ ಮಹಾರಾಜನಾಗಿರುವಂತಹ ಮೋಳಿಗೆ ಮಾರಯ್ಯ 12ನೇ ಶತಮಾನದಲ್ಲಿ ಬಸವಣ್ಣನವರ ಕಡೆ ಬಂದು ಕಲ್ಯಾಣ ಮಂಟಪಕ್ಕೆ ಬಂದು ಅನುಭವವನ್ನ ಕೇಳಿ ನೋಡ್ರಿ, ಮಹಾತ್ಮನ ಒಬ್ಬ ರಾಜನು ಕೂಡ ತನ್ನ ಬಂಗಾರ ಖಚಿತವಾಗಿರುವಂತಹ, ವಜ್ರ ಖಚಿತವಾಗಿರುವಂತಹ ಕಿರೀಟವನ್ನ ಬಿಟ್ಟು, ಬಂಗಾರ ಖಚಿತವಾಗಿರುವಂತಹ ಸಿಂಹಾಸನವನ್ನ ಬಿಟ್ಟು ನೋಡ್ರಿ, ಅವ ಬರೇ ಒಂದು ಚಿಟಿಕೆ ಹೊಡೆದ್ರು ಆಗಿಂದಾಗ ಕೆಲಸ ಆಗುವಂತಹ ಅಂತ ಒಂದು ಮಹಾರಾಜ ಎಲ್ಲವನ್ನ ಇದು ನಶ್ವರ ಅಂತ ತಿಳ್ಕೊಂಡು ಎಲ್ಲ ಬಿಟ್ಟು ಎಲ್ಲಿಗೆ ಬರ್ತಾನ, ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿರುವಂತಹ ಒಂದು ಕೆಲಸವನ್ನ ಮಾಡ್ತಾನ. ಏನ್ ಕೆಲಸ ರೀ? ನೋಡ್ರಿ, ನಮ್ಮ ಶರಣರೆಲ್ಲ ತಿಳ್ಕೊಂಡ್ಬಿಟ್ಟಾರ, ಅವ್ರು ನಾ ಹೇಳೋದು ಅವಶ್ಯಕತೆನೇ ಇಲ್ಲ, ಅವರೆಲ್ಲ ತಿಳ್ಕೊಂಡ್ಬಿಟ್ಟಾರ. ಇಂಥ ಒಂದು ಕಟ್ಟಿಗೆ ಹೊಡೆಯುವಂತ ಕಾಯಕವನ್ನ ಮಾಡ್ತಿದ್ದ. ಆ ಕಟ್ಟಿಗೆ ಹೊಡೆಯುವಂತ ಕಾಯಕವನ್ನ ಮಾಡಿ
ಬಂದಿರುವಂತ ದುಡ್ಡಿಂದ ನಾವೆಲ್ಲ ನೋಡಿ ಕೆಲಸ ಮಾಡಿ ಮೊದಲ ನಾವು ಆರಾಮ್ ಇರ್ಬೇಕು, ನಾವು ತಿನ್ಬೇಕಂತ ನಮ್ದೆಲ್ಲ ರುಚಿ ಇರ್ತೈತಿ. ಹೌದಲ್ಲ? ನೀವೆಲ್ಲ ಏನ್ ಮಾಡ್ತೀರಿ? ನೀವು ಕೆಲಸ ಮಾಡ್ತೀರಿ, ಬಂದಂತ ದುಡ್ಡಿಂದ ಮೊದಲ ನಾನು ಆರಾಮಿರ್ಬೇಕು, ನಾನು ಸುಖವಾಗಿರ್ಬೇಕು, ನಾನು ಆರಾಮಿದ್ದ ನಂತರ ಮತ್ತೆ ಇನ್ನೊಬ್ಬರಿಗೆ ದಾನವನ್ನ ಮಾಡ್ಬೇಕಂತ ಎಲ್ಲ ಭಾವನೆ ನಿಮ್ದಿದ್ರ 12ನೇ ಶತಮಾನದ ನಮ್ಮ ಶರಣರ ಭಾವನೆ ಹೆಂಗಂದ್ರ ನೋಡ್ರಿ, ಅವ್ರ ಕಟ್ಟಿಗೆ ಹೊಡೆಯುವಂತ ಒಂದು ಕಾಯಕವನ್ನ ಮಾಡಿ ಬಂದಿರುವಂತ ಹಣವನ್ನ ಮೊದಲು ಅವರ ಸೇವನೆ ಮಾಡ್ತಿದ್ದಿಲ್ಲ. ಮಹಾತ್ಮರಿಗೆ ಕರೆದು ದಾನವನ್ನ ಮಾಡ್ತಿದ್ರು, ಮಹಾತ್ಮರಿಗೆ ಕರೆದು ಪ್ರಸಾದವನ್ನ ಮಾಡಿಸ್ತಿದ್ರು. ಮತ್ತೆ ಪ್ರಸಾದ ಮಾಡಿದ ನಂತರ ಆ ಒಂದು ಪ್ರಸಾದ ಇತ್ತಂದ್ರ ಅವ್ರು ಊಟ ಮಾಡ್ತಿದ್ರು, ಇಲ್ಲ ಅಂದ್ರ ಅವರು ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ರು, ಕಾಯಕಕ್ಕೆ ಹೋಗ್ತಿದ್ರು. ಇಂತಹ ಒಬ್ಬ ಮಹಾರಾಜ ಬಸವಣ್ಣವರ ಕಡೆ ಬಂದು ಒಂದು ವಚನ ಬರಿತಾನ. ಎಂತ ವಚನ ಅಂದ್ರೆ, ಎಂತ ಅದು ಅದ್ಭುತವಾಗಿರುವಂತಹ ವಚನ ಅಂದ್ರೆ, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನುಂಬುವುದು ಒಂದು ಪಡಿಯಕ್ಕಿಯನ್ನ, ಕುಡಿಯುವುದು ಒಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಉರುಳಿಲ್ಲದ ಸಿರಿಯನ್ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ, ಪ್ರಾಣ ವಾಯುವಿನ ಸಂಘ, ಕೈ ಹಿಡಿದ ಮಡದಿ ಪರರ ಸಂಘ. ಇಲ್ಲಿ ನೀವು ತಪ್ಪು ತಿಳ್ಕೋಬಾರ್ದು. ಕೈ ಹಿಡಿದ ಮಡದಿ ಪರರ ಸಂಘ ಅಂದ್ರೆ ಇದು ತಪ್ಪು ತಿಳ್ಕೋಬಾರ್ದು. ಇದ್ರ ಬಗ್ಗೆನೂ ನಾನು ಹೇಳ್ತೀನಿ. ಕೈ ಹಿಡಿದ ಮಡದಿ ಪರರ ಸಂಘ, ತಾನು ಗಳಿಸಿದ ಒಡವೆ ತಾನೇ ನಪ್ಪುದು, ಸಾವಿಗೆ ಸಂಕಟರಿಲ್ಲ ನಿಕ್ಕಳಾಂಕ ಚನ್ನ ಮಲ್ಲಿಕಾರ್ಜುನ. ನೋಡ್ರಿ, ಒಬ್ಬ ಮಹಾರಾಜನಾಗಿರುವಂತಹ ಒಬ್ಬ ವ್ಯಕ್ತಿ ಎಲ್ಲವನ್ನ ತ್ಯಾಗ ಮಾಡಿ ಯಾವುದು ಒಂದಿದ್ದು ಶಾಶ್ವತವಲ್ಲ ಅಂತ ತಿಳ್ಕೊಂಡು ಒಂದು ಬಸವ ಕಲ್ಯಾಣಕ್ಕೆ ಬಂದು ಬಸವಣ್ಣನ ಒಂದು ಅನುಭವ ಮಂಟಪದಲ್ಲಿರುವಂತ ಮಾತುಗಳನ್ನ ಕೇಳಿ ಎಷ್ಟು ಪರಿವರ್ತನೆ ಆಗ್ತಾನ ನೋಡ್ರಿ. ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ಒಬ್ಬ ಮಹಾರಾಜನ ಒಂದು ಆಯುಧಗಳು, ಒಂದು ವಾಹನಗಳು ಅಂದ್ರೆ ಅವು ಆನೆ ಕುದುರೆ ಬಂಡಿ, ಇವೆಲ್ಲ ಅವನ ಒಂದು ವಾಹನಗಳು. ನಮ್ಮ ಯುವಕರದ್ದು ವಾಹನಗಳು ಯಾವಂದ್ರೆ ಬುಲೆಟ್ ಬೈಕ್, ಡ್ಯೂಕ್ ಬೈಕ್, ಇಂಥವು ಇವರು. ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನುಂಬುವುದು ಪಡಿಯಕ್ಕಿಯನ್ನ. ನೋಡ್ರಿ, ಒಬ್ಬ ಮನುಷ್ಯ ಎಷ್ಟು ಗಳಿಸಿಟ್ಟಾನ, ಎಷ್ಟು ಬೆಳ್ಳಿ ಬಂಗಾರ ವಜ್ರ ಗಳಿಸಿಟ್ಟಾನ ಅಂದ್ರು ಬಂಗಾರ ತಿನ್ನಕ್ ಸಾಧ್ಯ ಏನ್ರಿ? ಯಾರೋ ಬಂಗಾರ ತಿಂತೀರೇನು? ತಿನ್ನೋದಿಲ್ಲ. ಮತ್ತೆ ವಜ್ರ ವೈಢೂರ್ಯಗಳು ತಿಂತೀರೇನು? ತಿನ್ನಕ್ ಸಾಧ್ಯ ಇಲ್ಲ. ಮತ್ತೆ ಏನು ತಿಂತಾರಂದ್ರ ಬರೀ ಅನ್ನನ ತಿನ್ಬೇಕಲ್ಲ. ಎಷ್ಟು ಶ್ರೀಮಂತವಾಗಿರುವಂತಹ ವ್ಯಕ್ತಿ ಇದ್ದರೂ ಕೂಡ, ಎಷ್ಟು ಕದುದೋಪಿ ಬಡವನಾಗಿರುವಂತಹ ವ್ಯಕ್ತಿನೂ ಕೂಡ ಒಟ್ಟಿಗೆ ತಿನ್ನೋದು ಅನ್ನನೇ. ಅನ್ನ ಬಿಟ್ಟು ಮತ್ತೇನು ತಿನ್ನಕ್ಕ ಸಾಧ್ಯ ಇಲ್ಲ. ಹಾಗ ನೋಡ್ರಿ, ಆನೆ ಕುದುರೆ ಬಂಡಿ ಭಂಡಾರವಿದ್ದರೇನು, ತಾನುಂಬುವುದು ಪಡಿಯಕ್ಕಿಯ ಅನ್ನ, ಒಂದಾವಿನ ಹಾಲು. ನೋಡ್ರಿ, ಆಗಿನ ಪೈಲ್ವಾನ್ರು ಏನು ಹೇಗಿದ್ರಂದ್ರ, ಅವ್ರು ಒಂದಾವಿನ ಹಾಲಂದ್ರ ನಮ್ ಕಡೆ ಸಾವಿರಾರು ಆಕಳುಗಳಿದ್ರು, ಸಾವಿರಾರು ಕರುಗಳಿದ್ರು. ನಾವು ಕುಡಿಯುವುದಷ್ಟ್ರಿ ಈಗ ನಮ್ಮೆಲ್ಲರ ಯುವಕರ ಪರಿಸ್ಥಿತಿ ನಮ್ಮೆಲ್ಲರದು ಹೇಗಂದ್ರ ಬರೋದು ಕಪ್ ಚಾಕ್ ನಮ್ದು ಮುಗಿತು, ಅಲ್ಲಿಗೆ ಇತ್ಯರ್ಥ ಅಲ್ಲಿಗೆ. ಆದ್ರ ಆಗಿನ ಪೈಲ್ವಾನ್ರು ಹೆಂಗಿದ್ರು ಒಂದು ಹಾವಿನ ಒಂದು ಹಾಲನ್ನ ಕುಡಿತಿದ್ರು. ಒಂದು ಹಾಲಂದ್ರೆ ಎಷ್ಟಂದ್ರ 4 ಲೀಟರ್. 4 ಲೀಟರ್ ಒಬ್ಬ ವ್ಯಕ್ತಿ ಕುಡಿತಿದ್ದು. ಅದಕ್ಕೆ ದಷ್ಟಪುಷ್ಟವಾಗಿರುವಂತಹ ಶರೀರ ಅವ್ರದಿತ್ತು. ಅದಕ್ಕೆ ಅವ್ರಂತಾರ ಕುಡಿಯುವುದು ಒಂದು ಹಾವಿನ ಹಾಲು, ಮಲಗುವುದು ಅರ್ಧ ಮಂಚ. ನೋಡ್ರಿ, ನಾವೆಲ್ಲ ಅನ್ಕೊಂತೇವೆ. ನೋಡ್ರಿ, ನಿಮ್ಗೆ ಯಾರಾದ್ರೂ ಬಂದು ನಿಮ್ದು ಈ ಪ್ರಪಂಚದೊಳಗ ನಿಮ್ ದೇಶ ಯಾವುದು? ನಿಮ್ ದೇಶ ಯಾವ್ದಂದ್ರೆ ಏನಂತೀರಿ? ಭಾರತ ದೇಶ ನಂದು. ಮತ್ತೆ ಭಾರತ ದೇಶ ನಿಂತ ತಕ್ಷಣ ಬರೀ ಭಾರತ ದೇಶ ತುಂಬಾ ಇರಕ್ ಸಾಧ್ಯನಾ? ಇರಕ್ ಸಾಧ್ಯ ಇಲ್ಲ. ಅದ್ರಾಗ ಒಂದು ರಾಜ್ಯ ಯಾವುದು? 29 ರಾಜ್ಯದೊಳಗ ಒಂದು ರಾಜ್ಯ ಯಾವುದು? ತೆಲಂಗಾಣ. ಮತ್ತೆ ತೆಲಂಗಾಣ ರಾಜ್ಯ ಎಲ್ಲ ನಾನ್ ನೀವು ಅನ್ಕೊಂತೀರಿ. ಮತ್ತೆ ಇದು ತೆಲಂಗಾಣ ರಾಜ್ಯ ತುಂಬ ಇರಕ್ ಸಾಧ್ಯನಾ? ಇರಕ್ ಸಾಧ್ಯ ಇಲ್ಲ. ಅದ್ರಾಗ ಒಂದು ಜಿಲ್ಲಾ ಯಾವುದು? ಸಂಗಾರೆಡ್ಡಿ ಜಿಲ್ಲಾ. ಮತ್ತೆ ಸಂಗಾರೆಡ್ಡಿ ಜಿಲ್ಲಾ ಎಲ್ಲ ನಂದಂತೆ ನೀವೆಲ್ಲ ಹೇಳ್ಕೊಂಡು ಅಡ್ಡಾಡ್ತೀರಿ. ಮತ್ತೆ ಸಂಗಾರೆಡ್ಡಿ ಜಿಲ್ಲಾ ಎಲ್ಲ ನೀವು ಇರಕ್ ಸಾಧ್ಯನಾ? ಇರಕ್ ಸಾಧ್ಯ ಇಲ್ಲ. ಅದ್ರಾಗ ನಮ್ದು ಒಂದು ತಾಲೂಕು ಯಾವುದು? ಜೇರಾಬಾದ್ ನಮ್ ತಾಲೂಕು. ಜೇರಾಬಾದ್ ನಮ್ ತಾಲೂಕು ಅಂದ ತಕ್ಷಣ ಮತ್ತೆ ಜೇರಾಬಾದ್ ಎಲ್ಲ ಇರಕ್ ಸಾಧ್ಯನಾ? ಇರ್ತೀರೇನು? ಇರಕ್ ಸಾಧ್ಯ ಇಲ್ಲ. ಅದ್ರಾಗ ಒಂದು ಊರು ನಮ್ದು ಯಾವುದು? ಅದು ಜೇರಾಬಾದ್. ಮತ್ತೆ ಜೇರಾಬಾದ್ ನಮ್ಮೂರು ಅಂತೇಳಿ ಜೇರಾಬಾದ್ ನಮ್ಗೆ ಇರಕ್ ಸಾಧ್ಯ ಇಲ್ಲ. ಹಾಗಂತೇಳಿ ಮತ್ತೆ ಅದ್ರಾಗ ಒಂದು ಗದಿ ನಮ್ದು, ಒಂದು ಓಣಿ ನಮ್ದು. ಯಾವ್ದದು? ಇದು ಬಸವೇಶ್ವರ ಗದಿ. ಇದು ಬಸವೇಶ್ವರ. ನಾವಿರೋದು ಮಾಣಿಕಪುರ ಗದಿ. ಮತ್ತ ಬಸವೇಶ್ವರ ಗಲ್ಲಿ ಎಲ್ಲ ನಂದಂದ ತಕ್ಷಣ ಬಸವೇಶ್ವರ ಗಲ್ಲಿಯ ತುಂಬ ಇರಕ್ ಸಾಧ್ಯನಾ? ಇರಕ್ ಸಾಧ್ಯ ಇಲ್ಲ. ಅದ್ರಾಗ ಒಂದು ಮನಿ ನಮ್ದು. ಯಾವ್ದು? ಒಂದು ಮನಿ ನಮ್ದು. ಮತ್ತೆ ಈ ಮನಿ ಯಾಕೆ ಕಟ್ಟಿಸ್ಯಾರಪ್ಪ ಭಾಳ ಚಲೋ ಐತಂದ್ರೆ ನೀವೇನಂತೀರಿ? ಮನಿ ನಂದು ರೀ, 1 ಕೋಟಿ ರೂಪಾಯಿ ಖರ್ಚು ಮಾಡೀನಿ ಇದಕ್ಕೆ ಮನಿಗೆ. 1 ಕೋಟಿ ರೂಪಾಯಿ ನಾ ಖರ್ಚು ಮಾಡೀನಿ. ಈ ಮನಿ ಇದು ನಂದಂತೇಳಿ ನಾವೆಲ್ಲ ಅನ್ಕೊಂಡಿರ್ತೇವೆ. ಮತ್ತೆ ಇದು ಮನಿನೂ ನಂದಂದ ತಕ್ಷಣ ಮನಿ ತುಂಬ ಇರಕ್ ಸಾಧ್ಯನಾ? ಅದ್ರಾಗ ಒಂದು ರೂಮ್ ನಮ್ದು,
ಒಂದು ಬೆಡ್ರೂಮ್ ನಮ್ದು. ಆ ಬೆಡ್ರೂಮ್ ತುಂಬ ನಂದು ಅಂತೇಳಿ ಎಲ್ಲ ಕಡೆ ಓಡಾಡಕ್ ಬರ್ತೈತೇನ? ಎಲ್ಲ ಕಡೆ ನಂದೇ ಐತೆ, ಯಾರು ಬರಕ್ ಹೋಗ್ಬಿಟ್ಟು ಅಂತ ಅನ್ನಕ್ ಬರ್ತೈತೇನ? ಅದ್ರಾಗ ಒಂದು ಮಂಚ ನಮ್ದು, ಒಂದು ಜಾಗ ನಮ್ದು. ಯಾವುದು? ಅದು ಮಂಚ. ಅದು ಮಂಚ ನಮ್ದೇನು? ಫುಲ್ ಮಂಚ ತುಂಬಾ ಈ ಕಾಲು ಕೈ ಮಾಡ್ಕೊಂಡು ಮಕ್ಕೊಂತೇವೇನು? ಅದು ಸಾಧ್ಯ ಇಲ್ಲ. ಅದ್ರಾಗ ಅರ್ಧ ಮಂಚ, ಅರ್ಧ ಮಂಚ. ಅದಕ್ಕಂತಾರಲ್ಲ, ಏನಂತ ಶರಣರು, ಮಲಗುವುದು ಅರ್ಧ ಮಂಚ. ಮತ್ತ ಇದು ಮನಿ ನಾ ಇಷ್ಟು ಪ್ರೀತಿಯಿಂದ ಕಟ್ಸೀನಿ, 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾ ಕಟ್ಸೀನಿ ಅಂತೇಳಿ ಮತ್ತ ಸಾಯುತ್ತನ ಕದ ಮನೆಗೆ ಇರ್ತೇವೇನು? ಸತ್ತ ಮೇಲೆ ಕದ ಮನೆಗೆ ಇರ್ತೇವೇನು? ಲಾಸ್ಟಿಗೆ ನಮ್ದು ಯಾವ್ದು? ನಮ್ ಜಾಗ 6/3. ಯಾವ್ದು 6/3 ಎಲ್ಲಿ ಸಿಗುತ್ತೆ? ಲಾಸ್ಟ್ ನಮ್ದಲ್ಲಿ ಸ್ಮಶಾನ. ಹೌದಲ್ಲ? ಇಷ್ಟ ವಿಚಾರ ಮಾಡ್ಕೋಬೇಕು. ಯಾವ್ದು ಶಾಶ್ವತ, ಯಾವ್ದು ಅಶಾಶ್ವತ ಅನ್ನೋದು ನಾವು ತಿಳ್ಕೋಬೇಕು. ಮತ್ತ ಇಂತಿಷ್ಟೆಲ್ಲ ಇರೋದು ಮತ್ತೆ ಇದು ಯಾವ್ದು ಶಾಶ್ವತ ಅಲ್ಲ ಅಂತ ನಾವೆಲ್ಲ ಅನ್ಕೊಂತೇವೆ, ನಾವೆಲ್ಲ ತಿಳ್ಕೊಂತೇವೆ. ಅನುಭವಕ್ಕೆ ನಮಗೆಲ್ಲ ಬರುತ್ತ. ಆದ್ರೆ ನಾವೇನ್ ಮಾಡ್ತೇವೆ? ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ದುಡಿಯೋದು. ಇದು ನಮ್ಮ ಜೀವನ ಅಲ್ಲ. ಮತ್ತೆ ಹೀಗಂತೇಳಿ ಅಪರ ಮತ್ತೆ ದುಡ್ಡಿಗೆ ನಮ್ಮ ಜೀವನ ಸಾಕ್ಬೇಕು ಹೆಂಗ? ಇರ್ಬೋದು, ನಿಮ್ಗೆಲ್ಲ ಡೌಟ್ ಇರ್ಬೋದು. ಅಪರ ದುಡ್ಡು ಗಳಿಸ್ಲಿಕ್ಕಂದ್ರೆ ನಮ್ಮ ಜೀವನ ಸಾಕ್ಬೇಕು ಹೆಂಗ? ಮತ್ತೆ ಯಾರು ನಮ್ಗೆ ಕೊಡ್ತಾರೇನು? ಆಗಲ್ಲ. ದುಡಿಬೇಕು. ಎಷ್ಟು ದುಡಿಬೇಕು? ಎಷ್ಟು ಬೇಕು ಅಷ್ಟ ದುಡಿಬೇಕು. ನೋಡ್ರಿ, ನಮ್ಮ ಶರಣರು ಎಷ್ಟು ಆರಾಮಾಗಿದ್ರು ನೋಡ್ರಿ. ಅವರ ಸಂಪತ್ತಿನ ಜೀವನ ಯಾವತ್ತೂ ಬಯಸಿಲ್ಲ. ನಮ್ಮ ಶರಣರು ಸಂಪತ್ತಿನ ಜೀವನ ಯಾವತ್ತೂ ಬಯಸಿಲ್ಲ. ಅವರು ಏನನ್ನ ಬಯಸ್ಯಾರ ಅಂದ್ರ ಸಂತೃಪ್ತಿಯ ಜೀವನವನ್ನ ನಮ್ಮ ಶರಣರು ಅವರೊಂದು ಜೀವನದಲ್ಲಿ ಅಳವಡಿಸಿಕೊಂಡಾರ. ಮತ್ತ ಇಷ್ಟು ಅದ್ಭುತವಾಗಿರುವಂತ ಜೀವನ ನಮ್ಮ ಶರಣರಲ್ಲಿದ್ದಾಗ ಮತ್ತ ಅವರಂಗ ನಾವೆಲ್ಲ ಬರೀ ಬಸವನಂದ್ರ ಹಂಗ ನೀವೆಲ್ಲ ತಿಳ್ಕೊಂಡಿರಿ. ಬೇರೆ ಕಡೆ ಎಲ್ಲ ಕರ್ನಾಟಕ ಸೈಡ್ ಬಸವನಂದ್ರ ಹಂಗ, ಬಸವನಂದ್ರ ಹೆಂಗ ನಾವೆಲ್ಲ ತಿಳ್ಕೊಂತೇವೆ. ಆದ್ರ ಅದನ್ನ ಪಾಲನೆ ಮಾಡೋದು ಯಾರು? ತಿಳ್ಕೊಂತೇವೆ ಅಷ್ಟ. ಪಾಲನೆ ಮಾಡೋದು ಯಾರು? ಅದರ ಒಂದು ಆಚಾರದಲ್ಲಿ ನೋಡ್ರಿ, ಬಸವಣ್ಣ ಭಗವಂತ ಅಂತೇಳಿ ನಾವೆಲ್ಲ ಪೂಜೆ ಮಾಡ್ತೇವೆ. ಬಸವಣ್ಣ ಭಗವಂತ ಅಂತ ನಾವೆಲ್ಲ ಪೂಜೆ ಮಾಡ್ತೇವೆ. ಹೌದಲ್ಲ? ಮತ್ತೆ ಬಸವಣ್ಣ ಭಗವಂತ ಆಗಿದ ನಂತರ ಏನು ಮಾಡ್ಯಾನ? ಯಾವ ಮಾರ್ಗದಲ್ಲಿ ಹೋದಾಗ ಬಸವಣ್ಣ ಮಹಾತ್ಮನಾಗಕ್ ಸಾಧ್ಯ ಆಗೈತೆ, ದೇವರಾಗಕ್ ಸಾಧ್ಯ ಆಗೈತೆ. ಮತ್ತೆ ನಾವೆಲ್ಲ ಅದವನ್ನ ಕೇಳ್ತೇವೆ. ಮತ್ತೇನ್ ಮಾಡ್ತೇವೆ? ಇಲ್ಲಿ ಕೇಳಿ ಮತ್ತೆ ಮುಂದೆ ಮಾಡ್ತಾ ಹೋಗ್ಬಿಡ್ತೇವೆ. ಇಲ್ಲಿ ಹಾಗೆ ಪಾಠ, ಪೀಚೆ ಸಪಾಟ. ಇದು ನಮ್ಮ ಜೀವನ ಆಗೈತಿ. ನಮ್ಮ ಜೀವನ ಹೇಗಾಗ್ಬೇಕಂದ್ರ ಇಲ್ಲೇನು ಕೇಳ್ತೇವಲ್ಲ, ಇಲ್ಲೇನು ನಾವು ಏನು ಕೇಳಿ ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಕೂಡ ಮಹಾತ್ಮರಾಗಕ್ಕೆ ಸಾಧ್ಯ ಅನ್ನುವಂತ ಅದನ್ನೆಲ್ಲ ತಿಳ್ಕೊಬೇಕು. ನೀವೆಲ್ಲ ಇಷ್ಟು ಜನ ಇಲ್ಲಿ ಬಂದಿರಲ್ಲ, ಇಷ್ಟೆಲ್ಲ ಇಲ್ಲಿ ಬಂದಿರಿ. ಮತ್ತೆ ಇಲ್ಲಿ ಬಂದು ಅಪರ ಮತ್ತೆ ಈ ಪ್ರವಚನ ಅಂದ್ರೆ ಏನಂತೇಳಿ ನೀವೆಲ್ಲ ಕೇಳ್ಬೋದು. ಯಾವ ಕಾರಣಕ್ಕಾಗಿ ನಾವು ಪ್ರವಚನವನ್ನ ಕೇಳ್ಬೋದು? ನಿಮ್ಗೆಲ್ಲರಿಗೂ ಇರ್ಬೋದಲ್ಲ? ನಿಮ್ಗೇನು ಗೊತ್ತೈತೆ ಪ್ರವಚನ ಅಂದ್ರೆ ಏನ್ರಿ? ಯಾಕೆ ಪ್ರವಚನವನ್ನ ಕೇಳ್ಬೇಕು? ಯಾಕೆ ಪ್ರವಚನವನ್ನ ಕೇಳ್ಬೇಕು? ಬರೀ ನಾವು ಅಷ್ಟ ನಮ್ಮ ಜೀವನದಲ್ಲಿ ಬಸವಣ್ಣ ಹಂಗೆ ಹೇಳ್ಕೊಂತ ಬಂದಾರ, ಬಸವಣ್ಣನವರು ಹಿಂಗೆ ಹೇಳ್ಕೊಂತ ಬಂದಾರ, ಬರೀ ನಾವು ಇದ ಕೇಳ್ಕೊಂತ ಹೋಗ್ತೇವೆ. ಆದ್ರ ಬಸವಣ್ಣನವರು ಏನ್ ಹೇಳ್ಯಾರ, ಯಾಕೆ ಹೇಳ್ಯಾರ, ಈ ಪ್ರವಚನದಲ್ಲಿ ಮಹಾತ್ಮರು ಬಂದು ಯಾಕೆ ಮಾತಾಡ್ತಾರ, ನಾವು ಇದನ್ನ ತಿಳ್ಕೊಬೇಕಲ್ಲ. ಮೊದಲ ಈಗ ನಮ್ಮ ಪರಂಪರೆಯಲ್ಲಿ ಷಡಸ್ಥಳಗಳದವ. ಷಡಸ್ಥಳ ಯಾವ್ದಾವ್ರಿ? ನೋಡ್ರಿ, ನಮ್ಮ ಅಣ್ಣರೆಲ್ಲ ಕೇಳಕ್ಕೂ ಮುಂಚೆನೆ ಹೇಳ್ಬಿಡ್ತಾರ ಅವರು. ಈಗ ಒಂದೊಂದು 6 ಬೆಟ್ಟಗಳದವ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇವು ಐಕ್ಯ ಅಂದ್ರೆ ಏನು? ಪರಮಾತ್ಮನ ಸಾಕ್ಷಾತ್ಕಾರ. ಐಕ್ಯ ಅಂದ್ರೆ ತನ್ನನ್ನು ತಾನು ಮರೆತು ಲೋಕೋದ್ಧಾರ ಮಾಡೋಕೆ ಹೋಗಿರುವಂತಹ ವ್ಯಕ್ತಿಗಳಿಗೆ ಅದು ಐಕ್ಯ ಸ್ಥಾನವನ್ನ ಸಿಗುತ್ತೆ. ಅದಕ್ಕೆ ಇಲ್ಲಿ ನೀವು ನೋಡ್ಬೋದು, ಅಲ್ಲಮ ಪ್ರಭುಗಳು ಐಕ್ಯ ಸ್ಥಾನದಲ್ಲಿ ಕುಂತು ಯಾವತ್ತೂ ಉಪದೇಶವನ್ನ ಮಾಡ್ತಿದ್ರು. ಯಾಕಂದ್ರ ಅವ್ರು ಅಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದರು. ಅದಕ್ಕೆ ಅವರಿಗೆ ಶೂನ್ಯ ಸಿಂಹಾಸನವನ್ನು ಕೊಟ್ಟಾರ. ಅದಕ್ಕೆ ನಾವು ಏನ್ ಮಾಡ್ಕೋಬೇಕು? ಪ್ರವಚನ ಅಂದ್ರೆ ಏನು? ಮೊದಲು ನಾವು ಇದನ್ನ ತಿಳ್ಕೋಬೇಕು. ನೋಡ್ರಿ, ಪ್ರವಚನ ಅಂದ್ರೆ ಏನು? ಪ್ರವಚನಕ್ಕೆ ಬಂದ್ರೆ ಏನು ಲಾಭ? ನಾವೆಲ್ಲ ಪ್ರತಿನಿತ್ಯ ಪ್ರವಚನಕ್ಕೆ ಹೋಗ್ತೇವೆ. ನೋಡ್ರಿ, ಹೀಗೆ ಒಂದು ಊರಾಗ ಒಬ್ಬ ಮಹಾತ್ಮರಿಗೆ ಪ್ರವಚನ ಮಾಡ್ತಿದ್ರು. ಒಂದು ತಿಂಗಳು ಶ್ರಾವಣ ಮಾಸದ ಪ್ರವಚನ ಮಾಡ್ತಿದ್ರು. ಅಲ್ಲಿರುವಂತ ಎಲ್ಲರೂ ಆ ಮಹಾತ್ಮರ ಮಾತುಗಳನ್ನ ಕೇಳಾಕ ಎಲ್ಲರೂ ಊರಾಗಿರುವಂತ ಪ್ರತಿಯೊಬ್ಬರು ಹೋಗ್ತಾರ. ಪ್ರತಿಯೊಬ್ಬರು ಹೋಗಿ ಮಹಾತ್ಮರ ಮಾತುಗಳನ್ನ ಕೇಳಿ ಅವ್ರು ಹೇಳುವಂತ ಮಾತುಗಳನ್ನ ಕೇಳಿ ಮತ್ತ ಪ್ರಚೋದನೆಯಾಗಿ ಮಗ್ಲಿರುವಂತ ಊರಲ್ಲಿರುವಂತ ವ್ಯಕ್ತಿಗಳಿಗೆ ಹೇಳ್ತಿದ್ರು, ಪರಮಾತ್ಮರು ಈಗ ಮಹಾತ್ಮರ ಬಗ್ಗೆ ಹಿಂಗೆ ಹೇಳ್ತಾರ, ಇಂಥ ಗುರುಗಳು ಬಂದಾರ, ಇಂಥ ಮಹಾತ್ಮರು ಬಂದಾರ, ಬಹಳ ಅದ್ಭುತವಾಗಿ ಪ್ರವಚನ ಮಾಡ್ತಾರ, ನಡಿ ನಮ್ಮ ಜೀವನಕ್ಕೆ ಏನಾದ್ರೂ ಒಂದು ಉದ್ಧಾರ ಆಗುತ್ತಾ, ನಮ್ಮ ಒಂದು ಕೆಟ್ಟೋಗಿರುವಂತ ಜೀವನ ಒಂದು ಉದ್ಧಾರ ಆಗತ್ತಂತ ಹೇಳಿ ಅಲ್ಲಿ ಎಲ್ಲರೂ ಮಾತಾಡ್ಕೊಂತ ಪ್ರತಿಯೊಂದು ಬೇರೆ ಹಳ್ಳಿ ಕಡೆಯಿಂದಲೂ ಬರ್ತಿರ್ತಾರ. ಆ ಊರಾಗ ಒಬ್ಬ ವ್ಯಕ್ತಿ ಬರೋದ್ರಿ, ಇವಕ್ಕ ಹೊಟ್ಟೆ ಬರೋದಿಲ್ಲ. ಎಲ್ಲರೂ ಅವ್ರ ಮನೆ ಮುಂದೆ ಹೋಗ್ಬೇಕು ಪ್ರವಚನ ಕೇಳಾಕ.
ಬರೋರು ಹೋಗೋರೆಲ್ಲ ಕೇಳ್ತಾರ, ಅಲ್ಲೋ ಇಷ್ಟು ಅದ್ಭುತವಾಗಿ ಅಜ್ಜರು ಮಹಾತ್ಮರು ಪ್ರವಚನ ಮಾಡಾತಾರ, ಮತ್ತೆ ನೀನು ಪ್ರವಚನ ಕೇಳಕ್ ನೀ ಯಾಕೆ ಬರವಲ್ಲಿ ಅವಂತಾನ, ನಿಮ್ಗೆ ಗೊತ್ತಿಲ್ಲ ಸುಮ್ಮ ಹೋಗ್ರಿ ಅಂತಾನ. ಹಿಂಗ ಬಂದವರಿಗೆ ಹೋಗೋರಿಗೆ ಎಲ್ಲರೂ ಬಂದು ಹೇಳ್ತಾರ, ಏ ಬಾರೋ ಬಾರೋ ಅಂದ್ರ ನಿಮ್ಗೆ ಗೊತ್ತಾಗಲ್ಲ ಹೋಗ್ರಿ ತಾಯಿ ಅಂತಾಳ. ಅಲ್ಲೋ ಅಷ್ಟು ಜನ ಕೇಳ್ತಾರ ನಿನಗ, ಅಷ್ಟು ಜನ ಪ್ರವಚನ ಮಾಡತ್ತಾರ ಕೇಳಪ್ಪ ಅಂತೇಳಿ ಎಲ್ಲರೂ ಅಂತಾರ. ಮತ್ತೆ ನೀ ನೋಡ್ರ ಒಟ್ಟ ಒಂದ್ ದಿವ್ಸ ಹೋಗೋಲಿ ಯಾಕ ಏನು ಅಂತೇಳಿ ತಾಯಿ ಕೇಳಿದಾಗ ಮತ್ತ ಅವ ತಾಯಿ ಕೇಳಿದ ಮ್ಯಾಗ ಮತ್ತೆ ಹೇಳಬೇಕಲ್ಲ. ಅವಂತಾನ, ಯವ್ವ ಅಮ್ಮ ನೀ ಏನಾದ್ರೂ ನನ್ ಕೆಲಸ ಹೇಳು, ಎಂತ ಕೆಲಸ ಹೇಳಿದ್ರೆ ಹೇಳು ನಾ ಮಾಡ್ತೀನಿ, ಆದ್ರ ಪ್ರವಚನಕ್ಕೆ ಹೋಗಂತೇಳಿ ಒಟ್ಟ ನನ್ಗೆ ಅನಕ್ ಹೋಗ್ಬೇಡ, ಪ್ರವಚನ ಕೇಳಂತ ನನ್ಗೆ ಅನಕ್ ಹೋಗ್ಬೇಡ ಅಂತೇಳಿ ಆ ವ್ಯಕ್ತಿ ಅಂದಾಗ ಆ ತಾಯಿ ಅಂತಾಳ, ಅಪ್ಪ ಹಂಗಲ್ಲಪ್ಪ ಅಂತ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಹೋಗಿ ಒಳ್ಳೆ ಒಂದು ಚಲೋ ಉಪದೇಶವನ್ನ ಕೇಳ್ತಾ ಇದ್ದಾರ, ಒಳ್ಳೆಯ ಉಪದೇಶವನ್ನ ಕೇಳ್ತಾ ಇದ್ದಾರ. ಮತ್ತೆ ಜೀವನಕ್ಕೆ ಏನು ಬೇಕು, ಯಾವ ಮಾರ್ಗದಲ್ಲಿ ಹೋದಾಗ ಜೀವನ ಸಾಕ್ಷಾತ್ಕಾರ ಆಗುತ್ತ, ಜೀವನ ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಯಾವ ಮಾರ್ಗದಲ್ಲಿ ಹೋಗ್ಬೇಕಂತೇಳಿ ಮತ್ತೆ ಮಹಾತ್ಮರು ಅಷ್ಟು ಚಂದ ಹೇಳತ್ತಾರ. ಮತ್ತೆ ಹೋಗ್ಬೇಕಿಲ್ಲ ಅಂತೇಳಿ ಕೇಳಿದಾಗ, ಇಲ್ಲಮ್ಮ ಏನಾರ ಹೇಳು ನನಗ, ಎಷ್ಟಾರ ಕೆಲಸ ಹೇಳು ಆ ಕೆಲಸ ಮಾಡ್ತೀನಿ ನೋಡ್ತು, ನನಗೆ ಪ್ರವಚನ ಹೋಗಂತೇಳಿ ಅನ್ನಕ್ ಹೋಗ್ಬೇಡ, ನನಗ ಪ್ರವಚನಕ್ಕೂ ಭಾಳ ವ್ಯತ್ಯಾಸ ಐತೆ, ಭಾಳ ದೂರ ಐತೆ ಅಂತ ಹೇಳ್ತಾರ. ತಾಯಿ ಸಿಟ್ಟು ಬರ್ತೈತಿ. ಲಾಸ್ಟ್ ಇನ್ ನೋಡಪ್ಪ, ಇದು ಕೊನೆಯ ದಿವಸ ಐತೆ, ಇವತ್ತ ಶ್ರಾವಣ ಮಾಸ ಕೊನೆಯ ದಿವಸ, ಇದು ಪ್ರವಚನ ಮಂಗಲ ಆಗತ್ತ, ನೀನು ಹೋಗ್ಬೇಕಂತೇಳಿ ತಾಯಿ ಒತ್ತಾಯ ಮಾಡಿದಾಗ ಮತ್ತು ಇಲ್ಲ ನಾ ಹೋಗೋದಿಲ್ಲ ಅಂತಾನ. ನೋಡ್ರಿ, ನೀನು ಹೋಗೋರ ಮನೆಗೆ ಬಾ, ಮನೆಯೊಳಗೆ ಕಾಲಿಡು, ನೀನು ಪ್ರವಚನ ಹೋಗಿ ಇವತ್ತು ಕೇಳಲಿಕ್ಕಂದ್ರ ನಿನಗೊಂದು ತುತ್ತು ಊಟನೂ ಇಲ್ಲ, ಮನೆಗೆ ಜಾಗವೂ ಇಲ್ಲ, ನೀ ಕಡೆ ಬರಕ್ ಹೋಗ್ಬೇಡ ನಮ್ಮ ಕಡೆ, ನಿನ್ನ ನನ್ನ ಪಾಲಿಗೆ ನೀ ಸತ್ಯ ಅಂತೇಳಿ ಹೇಳ್ಬಿಡ್ತಾರೆ. ತಾಯಿ ಹೇಳ್ತಾಳ. ಆಗ ಮಗ ಅಂತಾನ, ಯವ್ವ ಯಾಕೆ ಯವ್ವ ಹಿಂಗ್ ಮಾಡಾತಿ, ಬರೀ ಒಂದು ಪ್ರವಚನ ಸಂಬಂಧ ನನ್ನ ದೂರ ಮಾಡ್ತಾರ, ಆಯ್ತು ನಾ ಹೋಗಿ ಬರ್ತೀನಿ, ನೀ ಇದ್ರ ಬಗ್ಗೆ ಏನೋ ಚಿಂತೆ ಮಾಡಕ್ ಹೋಗ್ಬೇಡ ಅಂತೇಳಿ ತಾಯಿ ಹೇಳಿದಾಗ ಆಯ್ತು ಹೋಗ್ತಾನ. ಮತ್ತೆ ತಾಯಿ ಷರತ್ತು ಮಾಡ್ತಾನ, ಅಲ್ಲ ನೀನು ಬರೋ ಪ್ರವಚನಕ್ಕೆ ಹೋಗ್ಬರ್ತೀನಿ ಅಂತೇಳಿ ಎಲ್ಲರ ಕಟ್ಟಿ ಕುಂತ್ ಬಂದ್ರೆ ನಡೆಯೋದಿಲ್ಲ, ನೀನು ಪ್ರವಚನಕ್ಕೆ ಹೋಗಿ ಅಲ್ಲಿ ಹೇಳುವಂತ 3 ಮಾತುಗಳನ್ನ ಕೇಳ್ಕೊಂಬಂದು ನನಗೆ ಹೇಳ್ಬೇಕು. ತಾಯಿ ಕಂಡೀಷನ್, ಯಾಕಂದ್ರ ನಮ್ಮ ಮಕ್ಳು ಹೆಂಗಿರ್ತಾರೆ ಅಂತೇಳಿ ತಾಯಿ ಗೊತ್ತೈತೆ, ಇವ ಅಂತೇಳಿ ಎಲ್ಲರೂ ಕಟ್ಟಿ ಕುಂತ್ ಬರ್ತಾರೆ ಅಂತೇಳಿ ತಾಯಿ ಗೊತ್ತಿದ್ದಕ್ಕ ನೀವು ಹೋಗಿ ಪ್ರವಚನ ಕೇಳಿ 3 ಮಾತು ನನಗೆ ಹೇಳ್ಬೇಕಂತ ಕೇಳಿದಾಗ ಆಯ್ತವ ಹೋಗ್ಬರ್ತೀನಿ ಅಂತೇಳಿ ಹೋಗ್ತಾನ. ಹೋಗುವಂತ ಸಂದರ್ಭದಲ್ಲಿ ಹಿಂಗ ಒಂದು ಗೇಟ್ ತೆಗೆದು ಒಳಗೆ ಹೋಗ್ತಿರ್ತಾನ. ಆಗ ಪ್ರವಚನಕಾರರು ಹೇಳ್ತಾರ, ಬರೋರು ಬರ್ರಿ, ಆನೆ ಬಾಲ ಆನೆ ಅವು ಬರೋರು ಬರ್ರಿ, ಅಷ್ಟು ವಿಚಾರ ಮಾಡೋದಿಲ್ಲ, ಏನೋ ಪ್ರವಚನದಾಗ ಹೇಳಾದಿರ್ಬೋದು ಅಂತೇಳಿ ಆಯ್ತಂತ ಒಳಗೆ ಬರ್ತಾನ. ಮತ್ತೆ ಒಳಗೆ ಬಂದು ಹಿಂಗ ಕುಂದಿರ್ಬೇಕನ್ನೋದ್ರೊಳಗ ಕುಂದೋರು ಕುಂದರ್ರಿ ಬೈಟ್ನೇವಲ್ಲ ಬೈಟು. ಮತ್ತಿವ ಅಲ್ಲ ಆಗ ವಿಚಾರ ಮಾಡ್ತಾನೆ, ಇವ ಏನಪ್ಪ ನಾ ಹಿಂಗ್ ಬರಾತೀನಿ, ಬರುವಾಗ ಬರೋರು ಬರ್ರಿ ಅಂತಾನ, ಮತ್ತೆ ನಾ ಹಿಂಗ ಕುಂದ್ರುವಂತ ಸಂದರ್ಭದಲ್ಲಿ ಕುಂದರ್ರಿ ಅಂತಾನ, ಏನು ನನಗೆ ಹೇಳತ್ತಿರ್ಬೋದು ಅಂತೇಳಿ ಮತ್ತೆ ಹಂಗ ಕುಂದಿರ್ತಾನ. ಮೂರನೇ ಮಾತು ಏನಂತಾನ, ಹೋಗೋರು ಹೋಗ್ರಿ ಅಂತ ಹೇಳ್ಬಿಡ್ತಾನೆ. ಮತ್ತೆ ಈಗ ಬರೋವಾಗ ಬರೋರು ಬರ್ರಿ ಅಂದ, ಕುಂದ್ರು ಅಂದ, ಮತ್ತೆ ಈಗ ಹೋಗೋರು ಅಂದ್ರೆ ಮತ್ತೆ ಈಗ ನನಗೆ ಯಾಕೆ ಹೇಳ್ಬಾರ್ದು, ನನಗೆ ಹೇಳಿರ್ಬಾರ್ದು ಅಂತೇಳಿ ವಿಚಾರ ಮಾಡಿ ಎದ್ದು ಹೋಗ್ತಿರ್ತಾರ. ತನ್ನ ತಾಯಿ ನೆನಪು ಬರ್ತಾರ. ತನ್ನ ತಾಯಿ ನೆನಪಾಕಳ, 3 ಮಾತು ಹೇಳ್ಬೇಕಲ್ಲ, ಏನ್ ಹೇಳ್ಬೇಕು ನಾನು ತಾಯಿಗೆ. ಆಗ 5 ನಿಮಿಷಕ್ಕೆ ಕುಂತ ನಾ ಯಾಕೆ ಬಂದಿನಿ, ಏನ್ ಹೇಳ್ಬೇಕು ತಾಯಿಗೆ ಅಂತ ಕೇಳಿದಾಗ ನೆನ್ಪು ಮಾಡ್ಕೊಂತಾನ, ಮಾತುಗಳಿಗೆ ಬರೋರು ಬರ್ರಿ, ಕುಂದೂರಿ, ಹೋಗೋರು ಎದ್ದೋರು ಅಂತೇಳಿ ಹೇಳತ್ತಾರ. ಹಿಂಗ ಅನ್ಕೊಂಡೋಗ್ತಾನ, ಮನೆ ಮುಟ್ಟೋ ತನಕ ಬರೋರು ಬರ್ರಿ, ಕುಂದೂರಿ, ಹೋಗೋರು ಅನ್ಕೊಂಡ್ ಹೋಗ್ತಾನ. ಯಾಕಂದ್ರೆ ಒಂದ್ ಸ್ವಲ್ಪ ಮರಣ ಕಾಯಿಲೆ ಐತೆ, ಈಗ ಅನ್ಕೊಂಡ್ ಹೋಗ್ತಿರ್ತಾನ. ಮನೆ ಮುಟ್ಟಾಕ 11 ಗಂಟೆ ಆತ ರಾತ್ರಿ. ತಾಯಿಗೆ ಮಕ್ಕೊಂಡಿರ್ತಾಳ, ಇವಾಗ ಊಟ ಮಾಡಿ ತಾಯಿಗೆ ಹೇಳ್ಬೇಕಂದ್ರೆ ತಾಯಿ ಮಕ್ಕೊಂಡಾಳೆ, ಸ್ವಲ್ಪ ಬರೋದಿಲ್ಲ. ಹಂಗ ಇವನು ಮಕ್ಕೊಂತಾನ. ಈಗ ಅದ ಅವ್ರ ಟೈಮ್ನಾಗ ಅದ ಚಲೋ ಸಮಯ ಅಂತೇಳಿ ಆ ಊರಾಗ 4 ಜನ ಕಳ್ಳರು ಬರ್ತಾರೆ. ಆ ಊರಾಗ 4 ಜನ ಕಳ್ಳರು ಬರ್ತಾರೆ. ಯಾಕ ಎಲ್ಲರೂ ಪ್ರವಚನ ಕೇಳಕ್ ಹೋದಾರ, ಯಾರ ಮನೆ ಯಾರು ಇರೋದಿಲ್ಲ ಅಂತೇಳಿ 4 ಜನ ಕಳ್ಳರು ಎಲ್ಲ ಕಳ್ತನ ಮಾಡಕಂತೇಳಿ ಊರ್ ತುಂಬೆಲ್ಲ ಕಳ್ತನ ಮಾಡ್ಕೊಂಡು ಲಾಸ್ಟಿಗೆ ಇವನ್ ಮನೆಗೆ ಬರ್ತಾರ. ನೋಡ್ರಿ ಎಷ್ಟು ಮಜಾ ಐತಿದ್ರು. ಇವನ್ ಮನೆಗೆ ಬರ್ತಾರ. ಇವನ್ ಮನೆಗೆ ಬಂದು ಹಿಂಗ ಗೇಟ್ ತೆಗಿತಾರ. ಇವ ಸ್ವಲ್ಪ ನೋಡ್ರಿ ನಮ್ಮ ಸಣ್ಣ ಹುಡುಗರು ಅಗಳತ್ರ ಏನು ಮಾತಾಡ್ತಾರ, ಆಟ ಆಡುವಂತ ಸಂದರ್ಭದಲ್ಲಿ ರಾತ್ರಿ ನಿದ್ದಿಗ ಬಡಬಡಿಸ್ತಿರ್ತಾರ. ಆ ಕೈಲಿ ಇವನಿಗೂ ಇತ್ತು. ರಾತ್ರಿ ಹಿಂಗ ಅವ್ರ ಗೇಟ್ ತಗೊಂಡು ಒಳಗೆ ಬರ್ತಾರ. ಆಗ ಇವಂತಾನ, ಬರೋರು ಬರ್ರಿ. ಅವ್ರು 4 ಜನ ಗಾಬರಿ ಹಾಕಾರ. 4 ಜನ ಗಾಬರಿ ಹಾಕಾರ. ಏನಪ್ಪ ಇವ್ ಹೆಸರೇನು ಹೆಚ್ಚಿರ್ಬೋದು ಇವ ಅಂತೇಳಿ ವಿಚಾರ ಮಾಡ್ತಾರ. ಮತ್ತ 4 ಜನದಾಗ ಒಬ್ಬ ಧೈರ್ಯವಂತ ಇದ್ದೇ ಇರ್ತಾನ. ಯಾವ್ದೋ ಒಂದು ಟೀಮ್ ತೋರಿ ಅದ್ರಾಗ ಒಬ್ಬ ಧೈರ್ಯವಂತ ಇದ್ದೇ ಇರ್ತಾನ.
ಅದು ಬಡ ಬಡಿತಾರೆ ಅಂದ್ರೆ ಯಾವ ಬಡಿತಾನೆ ನೋಡ್ತೀನಿ ನಾನು ಅಂತೇಳಿ ಹಿಂಗೆ ಅನ್ನೋರೊಬ್ರು ಇರ್ತಾರೆ ಅದ್ರಾಗ. ಅವ ಮತ್ತೆ ಏನು ಐದಿನ ಬಾ ಅಂತೇಳಿ ಹೋಗ್ತಿರ್ತಾರ. ಹೋಗಿ ಟೀಚರ್ ಮುಂದೆ ಕುಂದಿರ್ತಾರೆ, ಹಿಂಗೆ ಚಾವಿ ತೆಗಿಬೇಕನ್ನೊಳಗೆ ಹಂಗೆ ಯಾರಿದ ಕುಂದೂರ್ರಿ ಅವ ಅಯ್ಯೋ ಈಗ ಹ್ಯಾಚ್ರದನಪ್ಪ, ಇವನ್ ಕೈಯ ಸಿಕ್ಕರ ನನ್ನ ಮೈ ಎಲ್ಲ ಮೆತ್ತಗಾಗತ್ತಪ್ಪ, ಬ್ಯಾಡ ಹೋಗೋಣ ಅಂತೇಳಿ ವಿಚಾರ ಮಾಡಿ ಸಾವಕಾಶ ಎದ್ದು ಹೋಗ್ತಿರ್ತಾರ. ಅವ ಮೂರನೇ ಮಾತ ಹೋಗೋರ ಎದ್ದವ್ರಿ ಅಂತಿರ್ತಾರ. ಅವ್ರನ್ನ ಗಾಬರಿ ಆಗ್ಬಿಡ್ತಾರ, ಏನಪ್ಪ ಊರಾಗೆಲ್ಲ ಮನೆ ಕಳತನ ಮಾಡ್ಯಾವು, ಈಗ ಒಬ್ಬನ ಕೈಯಾಗ ಸಿಕ್ಕರ ನಮ್ಮ ಜೀವ ಸತ್ರು ಉಳಿಯಂಗಿಲ್ಲಪ್ಪ, ನಾವು ಮುಗಿತು ನಮ್ಮ ಕಠಿಣ ಮುಗಿತೈತೆ ಅಂತೇಳಿ ಅವ್ರಿಗೆ ಬಂಗಾರ ದುಡ್ಡು ವಜ್ರ ಏನೆಲ್ಲ ಕಳತನ ಮಾಡ್ಕೊಂಡ್ ಬಂದ್ರಲ್ಲ ಎಲ್ಲ ಅಲ್ಲಿ ಬಿಟ್ಟು ಪರಾರಾಗ್ತಾರ, ಹೊಡೋಗ್ತಾರ. ನನ್ನ ಜೀವ ಉಳಿದು ಸಾಕಪ್ಪ, ಇಂಥವು 1000 ಮನಿ ನಾನು ಕಳತನ ಮಾಡ್ತೇನೆ, ಮೊದಲು ನನ್ನ ಜೀವ ಉಳಿದು ಸಾಕಂತೇಳಿ ವಿಚಾರ ಮಾಡಿ ಇರುವಂತ ಬಂಗಾರ ಬೆಳ್ಳಿ ದುಡ್ಡು ಏನು ಎಲ್ಲದವರು ಎಲ್ಲ ಅಲ್ಲೇ ಬಿಟ್ಟು ಓಡೋಗ್ತಾರ. ತಾಯಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಎಲ್ಲ ತಾಯಿ ಅಂದ್ರೆ ಕಸ ಹೊಡ್ಯಾಕಂತ ಬರ್ತಾರ. ಹಂಗ ಕಸ ಹೊಡ್ಯಾಕ್ ಬರ್ತಾರ. ಕಸ ಹೊಡ್ಯಾಕಂತ ಆ ತಾಯಿನ ಎದ್ದು ಬರ್ತಾಳ. ಎದ್ದು ಬಂದು ಹಿಂಗ್ ನೋಡ್ತಾಳ. ಹಾಗ ತಾಯಿ ಗಾಬರಿ ಆಗ್ಬಿಡ್ತಾಳ. ತನ್ನ ಮಗನಿಗೆ ಕರೀತಾಳ, ಏ ಮಗ ಎದ್ದಳು, ಬಾ ಇಲ್ಲಿ ನೋಡು, ಇಲ್ಲಿ ಬಾ ಇಲ್ಲಿ ಅಂತ ಕರೆದಾಗ ಅವ ಗಾಬರಿ ಆಗ್ಬಿಡ್ತಾನ. ಈಗ ನೋಡ್ರೆ 5 ಆತು, ನಮ್ಮ ತಾಯಿ ಕರೀತಾಳ, ಕೈಯ ಕಸ್ಬರ್ಗೈತೆ, ರಾತ್ರಿ ನಮ್ಮ ಪ್ರವಚನಕ್ಕೆ ಜಲ್ದಿ ಎದ್ದು ಬಂದಿದ್ದೀನಿ, ನನ್ನ ತಾಯಿಗೆ ಯಾರೋ ಹೇಳಿರ್ಬೋದು, ಮುಗಿತಪ್ಪ ನನ್ನ ಎಲ್ಲ ಕಸ್ಬರ್ಗಿ ಮುರಿತೈತಿ, ನನ್ನ ಮೈ ಎಲ್ಲ ಕಸ್ಬರ್ಗಿ ಮಾರು ಕೊಡ್ತಾವ ಅಂತೇಳಿ ಅವ ಎದ್ಕೊಂತ ಹೋಗ್ಬೇಕು ಹೋಗ್ಬೇಡ ಅಂತ ವಿಚಾರ ಮಾಡಿ ಅವ ಹೋಗ್ತಿರ್ತಾನ. ಆಗ ಮುಂದೆ ನೋಡಿ ಮಗನು ಗಾಬ್ರಾಕನ. ಅವ ಏನಿದು ಇದೇನಿದು ಅಂತ ಹೇಳಿ ಕೇಳಿದಾಗ ಅದೇ ಮೂಲಿಗೆ ಒಂದು ಮುದುಕಿ ಕುಂದಿರ್ತಾಳೆ. ನೋಡ್ರಿ, ಮುದುಕರು ಒಟ್ಟ ನಿದ್ದೆ ಬರೋದಿಲ್ಲ. ಅವರು ರಾತ್ರಿ ಕೆಂಪು ಅಂತ ಒಟ್ಟು ಎಲ್ಲರೂ ಮಾಡ್ಕೊಂತ ಕುಂದಿರ್ತಾರ, ಒಟ್ಟ ನಿದ್ದೆ ಬರೋದಿಲ್ಲ. ಆಗ ಇವ್ರು ವಿಚಾರ ಮಾಡ್ತಾರ, ಇವಿಷ್ಟು ಸಂಪತ್ತಿಗೆ ಎಲ್ಲಿನೋ ಅಂತೇಳಿ ವಿಚಾರ ಮಾಡಿದಾಗ ಆಗ ಆ ತಾಯಿ ಅಂತಾಳ, ಏನಿಲ್ಲಪ್ಪ, ಇವ ರಾತ್ರಿ ಪ್ರವಚನಕ್ಕೆ ಹೋಗಿ ಬಂದಾನಲ್ಲ, ಬಂದ ತಕ್ಷಣ ಮಕ್ಕೊಂಡನ, ಇವ ಏನ್ ರಾತ್ರಿ ನಿಧಿಗಳ ಏನೇನೋ ಮಾತಾಡತಾನ. ಆ ಮಾತಾಡಿದ್ ಮಾಡಿ ಕಳ್ರೆಲ್ಲ ಎಲ್ಲ ಸಂಪತ್ತು ಎಲ್ಲ ಬಿಟ್ಟು ಓಡೋಗ್ಬಿಟ್ಟಾರ ಅಂದಾಗ ಅವ ವಿಚಾರ ಮಾಡ್ತಾನಾಗ, ಅಮ್ಮ ನಾ ಬರೀ ಒಂದು 10 ನಿಮಿಷ ಅಷ್ಟ ಬಂದಕ್ಕೆ ಇಷ್ಟು ಬಂಗಾರ ಸಿಕ್ಕೈತಿ, ಎಷ್ಟು ಬೆಳ್ಳಿ ಸಿಕ್ಕೈತಿ, ಒಂದು ತಿಂಗಳು ನಾನು ಪ್ರವಚನಕ್ಕೆ ಹೋದಾಗ ನನ್ಗೆ ಎಷ್ಟು ಬಂಗಾರ ಸಿಗ್ಬೋದು, ಎಷ್ಟು ಬೆಳ್ಳಿ ಸಿಗ್ಬೋದು ಅಂತೇಳಿ ಆಗ ತಾಯಿ ವಿಚಾರ ಮಾಡ್ತಾರ. ಮತ್ತ ನೀವೆಲ್ಲ ನಾನು ಕೇಳ್ಬೋದು, ಮತ್ತೆ ಅಪ್ಪರ ನಾನು ಮತ್ತೆ ಇವೆಲ್ಲ ಪ್ರವಚನಕ್ಕೆ ನಾ ಬಂದೀನಿ, ಮತ್ತೆ ಇವಾಗ ನನಗೇನು ಬೆಳ್ಳಿ ಬಂಗಾರ ಏನ್ ಸಿಗುತ್ತಾ, ಮತ್ತೆ ಏನ್ ಸಿಗ್ಬೋದ್ರಿ ಅಪ್ಪರ ಅಂತ ಕೇಳಿದಾಗ, ಅಮ್ಮರ ನಾನ್ ನಿಮ್ಗೆಲ್ಲ ಹೇಳ್ತೀನಿ, ಈ ಪ್ರವಚನ ಬಂದಿದ್ದಕ್ಕ ನೀವು ಬೆಳ್ಳಿ ಸಿಗುತ್ತೋ ಗೊತ್ತಿಲ್ಲ, ಬಂಗಾರ ಸಿಗುತ್ತೋ ಗೊತ್ತಿಲ್ಲ, ಆದ್ರ ಈ ಒಂದು ಪ್ರವಚನ ಕೇಳೋದ್ರಿಂದ ನಿಮ್ಗೆಲ್ಲರಿಗೆ ಬಂಗಾರದಂತ ಬದುಕು ಮಾತ್ರ ಈ ಒಂದು ಪ್ರವಚನ ಮುಖಾಂತರ. ನಮ್ಮ ಬಸವಣ್ಣವರು ಕೂಡ ಆ ಭಗವಂತನ ಯಾಕೆ ಸಾಕ್ಷಾತ್ಕಾರ ಮಾಡ್ಕೊಂಡಾರ, ಹೆಂಗ ಸಾಕ್ಷಾತ್ಕಾರ ಮಾಡ್ಕೊಂಡಾರ ನೋಡ್ರಿ. ಈ ಪ್ರವಚನವನ್ನ ಕೇಳಿದಾಗ ನಮ್ಮ ಒಂದು ಜೀವನ ನೋಡ್ರಿ, ಎಲ್ಲರೂ ಅನ್ಕೊಂತಾರ ನಾನು ಮೇಲಿಂದ ಬರುವಾಗ ನಾನು ಈ ಒಂದು ಮಾನವ ಜನ್ಮಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಜೀವನ ನಾನು ಸಾರ್ಥಕತೆ ಮಾಡಿ ಮತ್ತೆ ಪರಮಾತ್ಮನ ಸೇವೆಯಲ್ಲಿ ನಾನು ತಲ್ಲೀನನಾಗ್ಬೇಕನ್ನೋ ಒಂದು ಭಾವನೆ ಇಟ್ಕೊಂಡು ನಾವು ಬರ್ತೇವೆ. ಇಲ್ಲಿ ಬಂದು ತಾಯಿಯ ಒಂದು ಮಮಕಾರ, ತಂದೆಯ ಪ್ರೀತಿ ಮತ್ತೆ ಈ ಒಂದು ಗೆಳೆಯರ ಒಂದು ಬಾಂಧವ್ಯದಿಂದ ನಾವು ಭಗವಂತನ ಮರ್ತು ಬಿಡ್ತೇವೆ. ಮತ್ತೆ ಆ ಭಗವಂತ ನಮ್ಮ ಸಾಕ್ಷಾತ್ಕಾರ ಆಗ್ಬೇಕಂತ ನಾವೇನ್ ಮಾಡ್ಬೇಕು, ಇಂತಹ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಬರ್ಬೇಕು. ಇಂತಹ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಹೇಳುವಂತಹ ಮಾತುಗಳನ್ನ ಕೇಳಬೇಕು. ನೋಡ್ರಿ, ಬಸವಣ್ಣನವರು ಯಾಕ ಮಹಾತ್ಮರಾಗ್ಯಾರ, ಯಾಕಂದ್ರ ಅವರು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡಾರ. ಯಾವ ಮಾರ್ಗದಲ್ಲಿ ಹೋದಾಗ ಭಗವಂತ ಸಾಕ್ಷಾತ್ಕಾರ ಹಾಕನ, ಯಾವ ಮಾರ್ಗದಲ್ಲಿ ಹೋದಾಗ ಸಾಕ್ಷಾತ್ಕಾರ ಹಾಕನ, ಭಕ್ತಿ ಮಾರ್ಗದಲ್ಲಿ ಹೋದಾಗ. ಅದಕ್ಕ ಬಸವಣ್ಣವರು ಬಹಳ ಅದ್ಭುತವಾಗಿ ವಚನ ಬರೀತಾರ. ಮತ್ತೆ ನಿಮ್ಗೆಲ್ಲ ನಾನು ನಿಮ್ಗೆ ಕೇಳ್ತೀನಿ, ನಿಮ್ಗ ಬೆಳ್ಳಿ ಬಂಗಾರ ಅಂದ್ರೆ ಬಹಳ ಇಷ್ಟ, ನಿಮ್ಗ ಸೀರೆ ಅಂದ್ರೆ ಬಹಳ ಇಷ್ಟ, ಹೌದಲ್ಲ? ನಿಮ್ಗೊಂದು 1000 ರೂಪಾಯಿ ಇಲ್ಲಾಂದ್ರೆ ಒಂದು 10,000 ರೂಪಾಯಿ ಸೀರೆ ಕೊಟ್ಟರ, ನನ್ನ ಗಂಡ ಎಷ್ಟು ಚಲೋ ಅದನ, ಊರು ತುಂಬಾ ಹೇಳ್ತೀರಿ, ನನ್ನ ಗಂಡ ಎಷ್ಟು ಚಂದ ಅದನ, ನನ್ನ ಗಂಡ ನನ್ನ ಮ್ಯಾಗ ಎಷ್ಟು ಪ್ರೀತಿ, ಏನಪ್ಪ ನನಗೊಂದು 10,000 ರೂಪಾಯಿ ಸೀರೆ ತಂದ್ಕೊಟ್ಟಾನ ಅಂತೇಳಿ ಊರು ತುಂಬಾ ಅಡ್ಡಾಡ್ಕೊಂಡು ನನ್ನ ಗಂಡನ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ಇಷ್ಟು ಪ್ರೀತಿ ತೋರಿಸ್ತೀರಿ, ಹೌದಲ್ಲ? ಮತ್ತೆ ನಿಮ್ಮ ಮಕ್ಕಳು ಅದಾರ, ನಿಮ್ಮ ಮಕ್ಕಳಿಗೆ ಅಂದ್ರೆ ಏನಿಷ್ಟ? ನಿಮ್ಮ ಮಕ್ಕಳಿಗೆ ಐಫೋನ್ ಅಂದ್ರೆ ಬಹಳ ಇಷ್ಟ, ಇಲ್ಲಾಂದ್ರೆ ಬುಲೆಟ್ ಬೈಕ್ ಅಂದ್ರೆ ಬಹಳ ಇಷ್ಟ. ಮತ್ತೆ ಅವ್ರಿಗೆ ಒಂದು ಬುಲೆಟ್ ಬೈಕ್ ಕೊಟ್ಟಾಗ ಅಲ್ಲಿ ಮೈ ಡ್ಯಾಡಿ ಗಿಫ್ಟ್ ಅಂತ ಕೊಡಿಸ್ತಾರೆ, ಹೌದಲ್ಲ? ಮೈ ಲವ್ಲಿ ಡ್ಯಾಡಿ ಗಿಫ್ಟ್ ಅಂತ ಹಿಂಗೆ ಕೊಡಿಸ್ತಾರ. ಅಂದ್ರ ಆ ಮಗನಿಗೆ ನಾವು ಒಂದೇನಾದ್ರೂ ಅವನಿಗೆ ಪ್ರಿಯವಾಗಿರುವಂತ ವಸ್ತುವನ್ನ ಕೊಟ್ಟಾಗ ಅವ ಹೇಗೆ ನಿಮ್ಮಾಗ ಪ್ರೀತಿ ಹಾಕಾನೋ, ಮತ್ತೆ ಭಗವಂತನಿಗೆ ಪ್ರೀತಿ ಏನು ಪ್ರೀತಿ ರೀ, ಏನಂದ್ರೆ ಬಹಳ ಇಷ್ಟ,
ಅದಕ್ಕೆ ಬಸವಣ್ಣರು ಎಷ್ಟು ಚಂದ ಬರೀತಾರೆ ನೋಡ್ರಿ. ನಾದಪ್ರಿಯ ಶಿವರಂತಾರು ಭಗವಂತ ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಅಂತಾರ, ಆದರೆ ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣ ಆಯುಷ್ಯ ಹೋಯಿತು, ವೇದವ ಓದಿದ ಬ್ರಹ್ಮನ ಶಿರವೇ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ. ಯಾವುದರ ಪ್ರಿಯ? ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತ ಪರಮಾತ್ಮ ಯಾವ್ದು ಪ್ರಿಯ ರೀ? ಭಕ್ತಿ ಪ್ರಿಯ. ಬಸವಣ್ಣನವ್ರು ಅಂತಾರ ನೋಡ್ರಿ, ರಾವಣ ಭಗವಂತನ ಆತ್ಮಲಿಂಗವನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡ. ನೋಡ್ರಿ, ರಾವಣ ಸಂಗೀತವನ್ನು ಆಡಿದಾಗ ಪರಮಾತ್ಮನೇ ಕೈಲಾಸದಿಂದ ಕೆಳಗಿಳಿದು ರಾವಣ ಆಡುವಂತ ಒಂದು ಸಂಗೀತದಲ್ಲಿ ತಲ್ಲೀನನಾಗಿ ಹಾಡವನ್ನು ಕೇಳ್ಕೊಂತ ಮಗ್ನಾಗ್ತಿದ್ದ. ಆದ್ರ ವಿಚಾರ ಮಾಡ್ರಿ, ರಾವಣ ಲಾಸ್ಟಿಗೆ ಎಂತ ಸಾವನ್ನಪ್ಪಿದ, ಎಂತ ದುರ್ಮರಣವನ್ನಪ್ಪಿದ. ಮತ್ತೆ ಭಗವಂತ ಅವನಿಗೆ ಸಾಕ್ಷಾತ್ಕಾರ ಆದ. ಆದ್ರ ಯಾವ ಕಾರಣಕ್ಕಂದ್ರೆ ತನ್ನಲ್ಲಿ ಒಂದು ಅಹಂಕಾರ ಇತ್ತು. ಭಗವಂತನ ಆತ್ಮಲಿಂಗವನ್ನು ನನಗ ಪ್ರತ್ಯಕ್ಷ ಆಗಿದೆ. ಭಗವಂತ ನಾನು ಆಡುವಂತ ಸಂದರ್ಭದಲ್ಲಿ ಭಗವಂತನೇ ಬಂದು ತೆರೆಗಿಳಿದು ನನ್ನ ಆಡವನ್ನ ಕೇಳ್ತಾ ಇದ್ದಾನೆ ಅಂತೇಳಿ ಅವನಿಗೆ ಬಹಳ ಅಹಂಕಾರ ಇದ್ದಿದ್ದಕ್ಕೆ ದುರ್ಮರಣವನ್ನು ಹೊಂದಿದ್ದ. ಇವತ್ತ ನಿಮ್ಮ ಮಕ್ಕಳಿಗೆ ರಾವಣನ ಹೆಸರು ಹೇಳ್ತೀರೇನು? ಹೆಸರು ಇಡೋದಿಲ್ಲ, ಹೆಸರನ್ನು ಹೇಳೋದಿಲ್ಲ. ಯಾಕಂದ್ರ ಅವನ ಕಡೆ ಅಹಂಕಾರ ಬಹಳ ಇತ್ತು. ಅಹಂಕಾರ ಬಹಳ ಇದ್ದದಕ್ಕ ಅವನಿಗೆ ರಾವಣನ ಹೆಸರು ಯಾರಿಗೆ ಹೇಳೋದಿಲ್ಲ. ಮತ್ತೆ ರಾಮನ ಹೆಸರು ಹೇಳ್ತೀರಿ ಯಾಕ? ಅವನಲ್ಲಿ ಭಕ್ತಿ ಇತ್ತು. ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಕ್ಕ ನಾವು ರಾಮನ ಹೆಸರನ್ನು ನಾವು ನಮ್ಮ ಮಕ್ಕಳಿಗೆ ಇರ್ತೇವೆ. ಮತ್ತ ನಾವು ಬ್ರಹ್ಮ 4 ವಿದ್ಯೆಯನ್ನ ಕಲಿತಿದ್ದ, ಚತುರ್ವಿದ್ಯೆ ಪಾರಂಗತ ಬ್ರಹ್ಮ. ಮತ್ತ ಬ್ರಹ್ಮನ ಒಂದು ಶಿರವನ್ನ ತೆಗೆದ ಪರಮಾತ್ಮ, 5ನೇ ಒಂದು ಶಿರವನ್ನ ತೆಗೆದ. ಯಾವ ಕಾರಣಕ್ಕ? ಅವನಲ್ಲಿ ನಾನು 4 ವಿದ್ಯೆಯನ್ನ ಕಲಿತಿದ್ದೆ. ನನಗನ್ನ ದೊಡ್ಡ ವ್ಯಕ್ತಿ ಯಾರಿಲ್ಲ, ನಾನಾ ಈ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿ ಅಂತ ಭಾವನೆ ಅವನಿಗಿತ್ತು, ಅಹಂಕಾರ ಅವನಿದ್ದಕ್ಕ ಅವನ ಒಂದು ಶಿರಸ್ಸೆ ಹೋಯಿತು. ಮತ್ತ ನಾದಪ್ರಿಯನೂ ಅಲ್ಲ, ನಾವೆಲ್ಲ ಅನ್ಕೊಳ್ತೇವೆ. ಮತ್ತ ಭಗವಂತನ ನಾವೆಲ್ಲ ಈಗ ಪೂಜೆ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ರುದ್ರಾಭಿಷೇಕ, ಹೂವು, ಹಾರ ಏನೇನೋ ಹಾಕಿ ಭಗವಂತನ ಪೂಜೆ ಮಾಡ್ತೇವೆ. ಮತ್ತ ಪೂಜೆ ಮಾಡುವಂತ ನೀವೆಲ್ಲ ಪೂಜೆ ಮಾಡ್ತೀರಿ, ಹೌದಲ್ಲ? ಪೂಜೆ ಮಾಡಕ್ಕೆ ಏನೇನು ಬೇಕ್ರಿ? ನೀವೆಲ್ಲ ಭಗವಂತನ ಪೂಜೆ ಮಾಡ್ತಿರಲ್ಲ, ಪೂಜೆ ಮಾಡಕ್ಕೆ ಏನೇನು ಸಾಮಾನುಗಳು ಏನ್ ಬೇಕು? ಸಾಮಗ್ರಿಗಳು, ಮಂತ್ರ ಬೇಕು. ಮತ್ತ ನಂತರ ಏನು ಪತ್ರಿ ಏನೇನು ಬೇಕಲ್ಲ, ಏನೇನು ಬೇಕು ಹೇಳ್ರಿ ಸ್ವಲ್ಪ. ನಾವ್ ಎದಕ್ಕೆ ನಿಮ್ಗೆ ಮಾತಾಡ್ತೇವೆ ಅಂದ್ರ ನಿಮ್ಮ ಲಕ್ಷ್ಯ ಎಲ್ಲೆಲ್ಲ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ನಿಮ್ಮ ಲಕ್ಷ್ಯ ಇಲ್ಲೇ ಇರ್ಬೇಕು. ಅದಕ್ಕ ನಾ ಎಲ್ಲಾ ಕಾರ್ಯಕ್ರಮಕ್ಕೆ ಹೋಗಾಗ ಇಲ್ಲಿ ಕೇಳ್ತಾರ, ಮತ್ತೆ ಅಲ್ಲಿ ಹೋಗ್ತಾರ, ಅಲ್ಲಿ ಹೋಗಿ ಮರ್ತು ಬಿಡ್ತಾರ. ನಿಮ್ಮ ಮನಸ್ಸು ಇಲ್ಲೇ ತದೇಕ ಚಿತ್ತದಿಂದ ಇರ್ಬೇಕಂದ್ರ ನಾವು ನಿಮ್ಗ ಕ್ವಶನ್ ಅನ್ನ ಕೇಳಬೇಕು. ಪದೇ ಉತ್ತರವನ್ನು ನೀವು ಹೇಳಿದಾಗ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ಇಲ್ಲೇ ಇರ್ತೈತೆ. ಅದಕ್ಕೆ ನಾವು ನಿಮ್ಗೆ ಉತ್ತರ ಕೇಳ್ತೇವೆ. ನಾವು ಏನೇನ್ ಬೇಕು ಹೇಳ್ರಿ? ಜೋರ್ ಹೇಳ್ರಿ, ನಾನು ನಿನ್ ಮಗನ ಬ್ಯಾರೇನಲ್ಲ, ಇವೆಲ್ಲ ಬೇಕು. ಇವೆಲ್ಲದಕ್ಕಿಂತ ನೋಡ್ರಿ, ನೀರು ಬೇಕಂತ ನೀವು ಅಂತೀರಿ, ನೀರು ಮುಖ್ಯ ಅಲ್ಲ, ಹೂವ ಪತ್ರಿ ಮುಖ್ಯ ಅಲ್ಲ. ಮೊದಲ ನೀನಿರಬೇಕು, ನಿನ್ನ ಮನಸ್ಸಲ್ಲಿ ಇರಬೇಕು. ನಿನ್ನ ಮನಸ್ಸು, ನಿನ್ನ ದೇಹ ಅಲ್ಲಿದ್ದಾಗ ನಿನ್ನ ಏನಿಲ್ಲ ಅಂದ್ರು ಭಕ್ತಿಯಿಂದ ಓಂ ನಮ ಶಿವಾಯ ಅಂದ್ರೆ ಸಾಕು, ಭಗವಂತನ ಪಾದಕ್ಕೆ ಮುರ್ತೈತೆ. ಮೊದಲೇನಿರ್ಬೇಕು? ಇದು ಭಕ್ತಿ. ಇಂಥ ಭಕ್ತಿ ನಮ್ಮಲ್ಲಿ ಬರಬೇಕು. ಬಸವಣ್ಣನವರು ಒಂದು ಉದಾಹರಣೆ ಹೇಳ್ತೀನಿ. ನಾನು ಕೊಟ್ಟಿರೋ ತಾಯಿ ವ್ಯವಸಾಯ ಆಗಿದೆ ಅಂತ ನಾನು ತಿಳ್ಕೊಂಡೆ. 4 ನಿಮಿಷ ಹೇಳಿ, ಯಾಕಂದ್ರೆ ನಿಮ್ಮ ಸಮಯವನ್ನು ನಾನು ಹುಡ್ಕೋಬೇಕಲ್ಲ. ಬಸವಣ್ಣನವ್ರದ್ದು ಒಂದು ಉದಾಹರಣೆ ಹೇಳ್ತೀನಿ ನೋಡ್ರಿ. ಬಸವಣ್ಣವರು 10 ವರ್ಷ ಇದ್ದಾಗ ಬಸವಣ್ಣವ್ರಿಗೆ ಬಹಳ ವ್ಯತ್ಯಾಸ ಆಗುತ್ತೆ. ಬಸವಣ್ಣವರು ತನ್ನ ತಾಯಿ ಕಡೆ ಹೋಗಿ, ಅಮ್ಮ 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 ಬಹಳ ವ್ಯತ್ಯಾಸ ಆಗಿದೆ, ಏನಾದ್ರು ಸ್ವಲ್ಪ ಕೊಂಚ ಊಟ ಮಾಡಕ್ಕೆ ಏನಾದ್ರು ಕೊಡ್ತೆ ಅಂತ ಹೇಳಿ ತಾಯಿ ಕೇಳ್ತಾರೆ. ತಾಯಿ ಅಂತಾಳ, ಇಲ್ಲಪ್ಪ, ನಿಮ್ಮ ಅಪ್ಪವರು ನಿಮ್ಮ ತಂದೆಯವರು ಪೂಜೆ ಮಾಡ್ತಾ ಇದ್ದಾರ. ಆ ಪೂಜೆ ಮುಗಿದ ನಂತರ ಇವೆಲ್ಲ ನೈವೇದ್ಯವನ್ನು ನಾವು ಭಗವಂತನಿಗೆ ಹಿಡಿಬೇಕು. ನೈವೇದ್ಯವನ್ನು ತೋರಿಸಿದಾಗ ಮೊದಲ ಊಟ ನಿನ್ಗ ಕೊಡ್ತೀನಿ, ಇನ್ನೊಂದು 10 ನಿಮಿಷ ನಿಂದ್ರಪ್ಪ, ವೇಟ್ ಮಾಡಂತೇಳಿ ತಾಯಿ ಮಗನಿಗೆ ಹೇಳ್ತಾಳೆ. ಮಗ ಮತ್ತೆ ಹೊರಗೆ ಬಂದು ಆಟ ಆಡ್ಕೊಂತೆಲ್ಲ ಆಟ ಆಡ್ತಾನ. ಅರ್ಧ ತಾಸು ಹೋಗುತ್ತೆ. ಮತ್ತೆ ತಾಯಿ ಹೋಗಿ, ಅಮ್ಮ 10 ನಿಮಿಷ ಅಂದಿ, ಅರ್ಧ ತಾಸಾಗಿದೆ, ಏನಾದ್ರೂ ಬಹಳ ವ್ಯತ್ಯಾಸ ಆಗ್ತಾ ಇದೆ, ಏನಾದ್ರೂ ಕೊಂಚ ನನ್ನ ಊಟಕ್ಕೆ ಕೊಡ್ತೀಯ ತಾಯಿ ಅಮ್ಮ ಅಂತ ಹೇಳಿದಾಗ, ಇಲ್ಲಪ್ಪ, ನಿಮ್ಮ ತಂದೆಯವರೆಲ್ಲ ಪೂಜೆನ ಮುಗಿಸ್ತಾ ಇಲ್ಲ, ನೈವೇದ್ಯ ಹಿಡಿಬೇಕು. ನೈವೇದ್ಯ ನಾನು ಇಡಕ್ಕೆ ಮುಂಚೆ ನೀನು ಕೊಟ್ಟದ ಅದು ತಪ್ಪಾಗುತ್ತಪ್ಪ. ಮೊದಲ ಏನೋ ಇದ್ರ ಭಗವಂತನಿಗೆ ನಾವು ನೈವೇದ್ಯವನ್ನ ತೋರಿಸಿ ಪ್ರಸಾದವನ್ನ ಕೊಟ್ಟು ನಾವೆಲ್ಲ ಸ್ವೀಕಾರ ಮಾಡ್ಬೇಕಂತೇಳಿ ತಾಯಿ ಅಂತಾಳ.
ಬಸವಣ್ಣವರು ಮತ್ತೊಂದು 10 ನಿಮಿಷ ಆಟ ಆಡ್ಕೊಂತ ಕುಂದಿರ್ತಾರೆ. ತಂದೆ ಕಡೆ ಹೋಗ್ತಾರೆ. ತಂದೆ ಕಡೆ ಹೋಗಿ ತಂದೆ ಜಲ್ದಿ ಮುಗಿಸು, ನಾನು ಭಾಳ ವ್ಯತ್ಯಾಸ ಆಗ್ತಾ ಇದೆ, ನಾನು ಊಟ ಮಾಡ್ತೀನಿ, ಜಲ್ದಿ ಪೂಜೆ ಮುಗಿಸಂದಾಗ ತಂದೆಯವ್ರ ಅಂತಾರ, ಏನಿಲ್ಲಪ್ಪ 15 ನಿಮಿಷನಾಗ ನಾನು ಎಲ್ಲ ಪೂಜೆ ಮುಗಿಸ್ತೇನೆ, ಒಂದು 15 ನಿಮಿಷ ನೀನು ಸ್ವಲ್ಪ ತಾಳ್ಕೊ ಮಗನೆ ಅಂತೇಳಿ ಬಸವಣ್ಣವರಿಗೆ ತಂದೆ ಹೇಳ್ತಾರೆ. ಮಾದರಸರು ಹಿಂಗೆ ಆಗ್ತಿದ್ದೆ. ಮತ್ತೆ ಅರ್ಧ ತಾಸು ಆಗುತ್ತ, 1 ತಾಸು ಆಗುತ್ತ. ಮತ್ತೆ ತಂದೆಯವ್ರ ಕಡೆ ಹೋಗಿ, ಅಪ್ಪ ಮುಗಿಸಪ್ಪ, ಭಾಳ ವ್ಯತ್ಯಾಸ ಆಗ್ತಾ ಇದೆ, ಮುಗಿಸಂದಾಗ ಇಲ್ಲ 5 ನಿಮಿಷ ಅಂತೇಳಿ ಅಂದಾಗ ಬಸವಣ್ಣನಿಗೆ ಸ್ವಲ್ಪ ಏನಾದ್ರು ಒಂದು ನಮ್ಮ ಅಪ್ಪವರಿಗೆ ಪಾಠವನ್ನ ಕಳಿಸ್ಬೇಕಲ್ಲ, ಏನಾದ್ರೂ ಒಂದು ಬುದ್ಧಿ ಹೇಳ್ಬೇಕಲ್ಲ ನಮ್ಮ ಅಪ್ಪವರಿಗೆ ಅಂತೇಳಿ ಹೊರಗೆ ಬಂದು ಒಂದು ಸಣ್ಣ ತೆಗ್ಗು ತೋಡ್ತಾನೆ. ಸಣ್ಣ ಒಂದು ತೆಗ್ಗು ತೋಡಿ ಒಂದು 10 ತೆಗ್ಗು ತೋಡ್ತಾನೆ. 10 ತೆಗ್ಗು ತೋರಿ ಅಲ್ಲಿ ಮತ್ತೆ ಇನ್ನೊಂದು ಆಗ ಸ್ವಲ್ಪ ಭೂಮಿಯನ್ನ ಅಗಿತಾನ. ಆಗ ಮಾದರಸರು ತಂದೆ ಬರ್ತಾರೆ. ತಂದೆ ಬಂದು, ಅಪ್ಪ ಬಸವ ಊಟಕ್ಕೆ ಬಾ ಅಪ್ಪ, ಪೂಜೆ ಎಲ್ಲ ಮುಗಿದೆ ಬಾ ಅಂತೇಳಿ ಒಂದು ಮಗುವನ್ನ ಕರ್ಕೊಂಡು ಹೋಗ್ಬೇಕಂತೇಳಿ ಬರ್ತಾರ. ಬಸವಣ್ಣವರು ಸಣ್ಣ ಒಂದು ತೆಗೆದು ನೋಡಿ, ಏನು ಮಗು ಏನು ಮಾಡ್ತಾ ಇದೆ ಅಂತೇಳಿ ಬಸವಣ್ಣನವ್ರು ಕೇಳ್ತಾರ. ಅಲ್ರಿ ಬಸವಣ್ಣ ಏನು ಮಾಡ್ತಾ ಇದ್ದೆಪ್ಪ ನೀನು, ಏನು ಮಾಡ್ತಾ ಇದ್ದೆ ಅಂತ ಕೇಳಿದಾಗ, ಇಲ್ಲ ನನಗ ಹೊಟ್ಟೆ ಹಸು ಭಾಳ ಆಗಿದೆ, ಮತ್ತು ಒಂದಿಷ್ಟು ತಾಯಿಗೆ ಹೋಗಿ ನಾನು ಒಂದಿಷ್ಟು ಊಟವನ್ನು ಕೂಡ ಅಂದ್ರೆ ಕೊಡ್ತಾ ಇಲ್ಲ, ನೀರು ಕೂಡ ಅಂದ್ರೆ ಕೊಡ್ತಾ ಇಲ್ಲ, ಮತ್ತು ನಾನು ಒಂದು ಬಾವಿಯನ್ನು ತೆಗಿತಾ ಇದ್ದೆ, ಮತ್ತೆ ನೀರು ಬರ್ತಾ ಅಂತೇಳಿ ಬಾವಿಯನ್ನು ತೆಗೆದು ಆ ನೀರನ್ನು ಕುಡಿದು ನನ್ನ ದಾಹವನ್ನ ನಾನು ಇಂಗಿಸ್ಕೊಳ್ತೀನಿ ಅಂತೇಳಿ ಸಣ್ಣ ಬಾವಿನ ನಾನು ತೆಗಿಯತಾನೆ ಅಂತೇಳಿ ಬಸವಣ್ಣನವ್ರ ತಂದೆಗೆ ಹೇಳಿದಾಗ, ಆಗ ತಂದೆಯವರು ಅಂತಾರ, ಅಲ್ಲ ಬಸವ, ಹಾಗಲ್ಲಪ್ಪ, ನಾನು ನಿನ್ನ ಶಾನೆ ಅಂತ ನಾ ತಿಳ್ಕೊಂಡೆ, ಆದ್ರೆ ನಿನ್ನ ಶಾನೆ ಅಲ್ಲ ಅಂತೇಳಿ ತಂದೆ ಮಗನಿಗೆ ಅಂದಾಗ, ಯಾಕಪ್ಪ ಏನಾಯ್ತು ಅಂತ ಕೇಳಿದಾಗ ಆ ಬಸವಣ್ಣರು ಅಂತಾರ, ಅಲ್ಲಪ್ಪ ಏನಿದು ಹಿಂಗ್ಯಾಕ ಆಯ್ತು ನನಗ, ಮತ್ತೆ ಎಲ್ಲರೂ ನನ್ನ ಅಪ್ಕೊಂತಾರ ಮೆಚ್ಕೊಂತಾರೆ ಎಲ್ಲರೂ, ನೀನ್ ನೋಡಿ ಶಾನೆ ಅಲ್ಲ ಅಂತೇಳಿ ಹೆಂಗಂತೆಪ್ಪ ತಂದೆ ಅಂತ ಕೇಳಿದಾಗ ಆಗ ತಂದೆ ಅಂತಾರ, ನೋಡಪ್ಪ ನಿನಗ ನೀರು ಸಿಗಬೇಕಾದ್ರೆ ಒಂದ ಬಾವಿಯನ್ನು ಆಳವಾಗಿ ತೆಗೆದಾಗ ಮಾತ್ರ ನಿನಗ ಅದರ ಒಂದು ಪ್ರತಿಫಲವಾಗಿ ನಿನಗ ನೀರು ಸಿಗಕ್ಕೆ ಸಾಧ್ಯ, ಮತ್ತೆ ಸಣ್ಣ ಒಂದು ತೆಗ್ಗನ್ನು ತೆಗೆದಾಗ ನೀರು ಹೆಂಗ್ ಸಿಗ್ತಾವಪ್ಪ ಅಂತ ಕೇಳಿದಾಗ, ಹೌದಪ್ಪ ಹೌದಂಗ ಆಯ್ತಪ್ಪ, ಮತ್ತ ನೀವು ಕೂಡ ಇಷ್ಟು ಸಾಕಷ್ಟು ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದೀರಿ, ಇಷ್ಟು ಸಾಕಷ್ಟು ದೇವರುಗಳನ್ನು ಪೂಜೆ ಮಾಡ್ತಾ ಇದ್ದೀರಿ, ಮತ್ತೆ ಇದ್ರ ಪ್ರತಿಫಲ ನಿಮಗೆ ಸಿಗುತ್ತಾ, ನೀವು ಕೂಡ ಆಳವಾಗಿ ಒಂದೇ ದೇವರನ್ನ ನೀವು ಪೂಜೆ ಮಾಡಿದಾಗ ಅದರ ಪ್ರತಿಫಲವಾಗಿ ಪರಮಾತ್ಮನೇ ಸಾಕ್ಷಾತ್ಕಾರ ನಿಂತಲ್ಲಿ ಮತ್ತು ನೀವಾಗ ತಿಳ್ಕೊಳ್ಳೋದಿಲ್ಲಪ್ಪ ಅಂತೇಳಿ ನೋಡ್ರಿ. 10 ವರ್ಷದ ಯುವಕ ಬಸವಣ್ಣ ತನ್ನ ತಂದೆಗೆ ಬುದ್ಧಿವಾದ ಹೇಳೋದು, ತನ್ನ ತಂದೆಗೆ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಆಗ ತಂದೆ ಎಲ್ಲವನ್ನ ಬಿಟ್ಟು ಭಗವಂತನ ಏಕದೇವ ಉಪಾಸನವನ್ನು ಮಾಡ್ತಾನೆ. ನಾವೆಲ್ಲ ಉಪವಾಸ ಮಾಡ್ತೇವೆ, ಉಪವಾಸ ಅಲ್ಲಿ ಏಕದೇವ ಉಪಾಸನೆ ಅಂದ್ರೆ ಒಬ್ಬರ ದೇವರನ್ನ ನಾವು ದೃಢವಾಗಿ ನಂಬಬೇಕು, ಒಬ್ಬರ ದೇವರನ್ನ ನಾವು ಭಕ್ತಿಯಿಂದ ನಾವು ಧ್ಯಾನ ಮಾಡಬೇಕು, ಒಬ್ಬರ ದೇವರನ್ನ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು. ಮತ್ತ ನಮ್ಮೆಲ್ಲರ ಒಂದು ಭಕ್ತಿ ಹೆಂಗಿದೆ, ನಮ್ಮೆಲ್ಲರ ಭಕ್ತಿ ಹೆಂಗಿರ್ತದಂದ್ರ ನಾವೆಲ್ಲ ಭಗವಂತನ ಹೆಸರಿನ ಮೇಲೆ ಉಪವಾಸ ಮಾಡ್ತಾರೆ. ಇಲ್ಲಿ ಎಲ್ಲ ಚಲೋ ಅದಾರ, ಆ ಕಡೆ ಕರ್ನಾಟಕ ಸಾಹಿತ್ಯ ವಿಷಯ ಹೇಳಾತೀನಿ, ಚಲೋ ದಾಟಿ ಹೋಗ್ತಾರೆ. ಆ ಕಡೆ ಸೈಡ್ ಎಲ್ಲ ಹೆಂಗ್ ಮಾಡ್ತಾರಂದ್ರ ಭಗವಂತನ ಹೆಸರಿನ ಮೇಲೆ ನೀವೆಲ್ಲ ಒಕ್ಕಪ್ಪದು ಅಂತಾರೆ, ಒಕ್ಕಪ್ಪದು ಅರ್ಥ ಆಗುತ್ತಿಲ್ಲ ಉಪವಾಸ ಅಂತಾರ, ಅರ್ಥ ಆಗುತ್ತಲ್ಲ, ಎಲ್ಲ ಉಪವಾಸ ಮಾಡ್ತಾರ. ಹೆಂಗ ಉಪವಾಸ ಅಂದ್ರ ಬೆಳಗ್ಗೆ ಇದ್ರೆ ಸಾಯಂಕಾಲ ಮಟ್ಟ ಒಂದು 10 ಕಪ್ ಚಾ ಆಗೈತಿ, ಇದು ನಮ್ಮ ಉಪವಾಸ ಭಗವಂತನ ಮೇಲೆ. ಬೆಳಗ್ಗಿಂತ ರಾತ್ರಿ ಮಟ್ಟ 10 ಕಪ್ ಚಾ ಆಗಿರ್ತೈತಿ. ಮತ್ತ ಚಾಯ್ಗೆ ಅಷ್ಟ ಮುಗಿತೈತೇನ, ನಡಕ ತಾಸಿಗೊಮ್ಮ ಅರ್ಧ ತಾಸಿಗೊಮ್ಮ ಒಂದಿಷ್ಟು ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ರವಾದ ಉಪ್ಪಿಟ್ಟು, ಮತ್ತು ಸಾಬೂದಾನಿ ಉಪ್ಪಿಟ್ಟು ಅಂತೇಳಿ ನಾವೆಲ್ಲ ಮಾಡ್ಕೊಳ್ತೇವೆ. ಏನು ಅರ್ಧ ತಾಸಿಗೊಮ್ಮ ನಮ್ದು. ಮತ್ತು ನಂತರ ಸ್ನ್ಯಾಕ್ಸ್, ನಾನು ಇವತ್ತು ಉಪವಾಸ ಇದ್ದೀನಿ ಅಂತೇಳಿ ಒಂದಿಷ್ಟು ಚುರುಮುರಿ ಪ್ಯಾಲಾರ, ತಾಲ್ಪೇಶನ ಪ್ಯಾಲಾರ, ಇಷ್ಟು ಚುರುಮುರಿ ಒಂದಿಷ್ಟು. ಇವು ತಾಸಿಗೊಮ್ಮ ಬಾಯಿ ಆಡ್ಸೋದು ಇದು ನಮ್ದಲ್ರಿ. ಮತ್ತೆ ಇಷ್ಟಿಗೆ ಮುಗಿತೈತೆ, ಇಷ್ಟಕ್ಕೆ ಮುಗಿದಿಲ್ಲ. ಮತ್ತು 1 ಡಜನ್ ಬಾಳೆಹಣ್ಣ, ಏನು ಎಲ್ಲ ನಗಾತ್ರ ಅಂದ್ರೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ನಾವೆಲ್ಲ ನಮ್ಮ ಮಗ ಹೇಗೆ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಮತ್ತು 1 ಡಜನ್ ಬಾಳೆಹಣ್ಣು ಇಷ್ಟಿಗೆ ಮುಗಿತೈತಲ್ಲ, ಇಲ್ಲ ಕರ್ಬೂಜ, ಒಂದು ಕರ್ಬೂಜನ, ಮತ್ತು ಕರ್ಬೂಜ ಅಂದ್ರೆ ಮುಗಿತೈತೇನ, ಕರ್ಬೂಜ ಅಂದ್ರೆ ಮುಗಿಯೋದಿಲ್ಲ, ಖರ್ಜೂರ ಒಂದು. ಇಷ್ಟೆಲ್ಲವನ್ನ ತಿಂದು ನಾವು ಭಗವಂತನ ಹೆಸರು ಮ್ಯಾಗ ಉಪವಾಸ. ಇದು ನಮ್ಮ ಭಕ್ತಿ. ಇದು ನಾವು ವಿಚಾರ ಮಾಡ್ಬೇಕು, ಭಕ್ತಿ ಅಂದ್ರೆ ಹೆಂಗಿರ್ಬೇಕು, ಭಗವಂತನ ಧ್ಯಾನ ಮಾಡ್ಕೊಂಡ, ಭಗವಂತನ ಜಪ ತಪ ನಿತ್ಯ ನೇಮದಲ್ಲಿ ನಾವಿದ್ದಾಗ ಅದು ಭಕ್ತಿ ಆಗುತ್ತ. ನೋಡ್ರಿ, ಭಗವಂತನಿಗೆ ಏನಿಷ್ಟ ಅಂದ್ರ
ನೀವು ಹೊರಗೆ ಹೋಗಿ ಒಂದು ವಿಗ್ರಹನ ಖರೀದಿ ಮಾಡ್ತೀರಿ, ಒಂದು ಮೂರ್ತಿ ಖರೀದಿ ಮಾಡ್ಬೇಕಂದ್ರೆ ಏನ್ ಕೊಡ್ತಾರೆ? ಏನ್ ಕೊಡ್ತಾರೆ? ದುಡ್ಡು ಕೊಡ್ತೀರಲ್ಲ. ದುಡ್ಡು ಕೊಟ್ಟಾಗ ಅಲ್ಲಿ ನಿಮಗೆ ಏನ್ ಸಿಗುತ್ತಾ? ಮೂರ್ತಿ ಸಿಗುತ್ತಾ? ಮತ್ತ ಭಗವಂತನ ಒಂದು ಆಶೀರ್ವಾದ ನಿಮ್ಗೆ ಸಿಗ್ಬೇಕು, ಭಗವಂತನ ಕೃಪೆ ನಿಮ್ಗೆ ಸಿಗಬೇಕಂದ್ರೆ ಭಗವಂತನಿಗೆ ನಾವು ಭಕ್ತಿ ಕೊಟ್ಟಾಗ ಮಾತ್ರ ಆ ಭಗವಂತನ ಕೃಪೆ ನಮಗೆ ಸಿಗುತ್ತೆ ಅನ್ನೋದು ನೀವೆಲ್ಲ ತಲೆ ಇಟ್ಕೊಂಡು ಇಂತಹ ಒಂದು ಭಕ್ತಿ ನಾವು ಮಾಡಬೇಕು. ನೋಡಿ, ಇಂತಹ ಕಲಿಯುಗದಲ್ಲಿ ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಭಗವಂತನ ಹೆಸರಿನ ಮೇಲೆ ನಾವೆಲ್ಲ ಭಕ್ತಿ ಮಾಡ್ತಾ ಇದ್ದೇವೆ. ನಮ್ಮ ಬಸವಣ್ಣನವರು ಹೇಳಿರುವಂತ ವಿಚಾರ ಏನಂದ್ರ ಯಾವುದಂದ್ರ ಭಗವಂತನ ಮೇಲೆ ಶ್ರದ್ಧೆಯಿಂದ ನಾವೆಲ್ಲ ಭಕ್ತಿಯನ್ನು ಇಟ್ಟಾಗ ಮಾತ್ರ ಭಗವಂತ ನಮಗ ಪ್ರತ್ಯಕ್ಷ ಆಕಣ, ಭಗವಂತ ನಮಗ ಸಾಕ್ಷಾತ್ಕಾರ ಆಕಣ, ಭಗವಂತನ ಒಂದು ಕೃಪಾ ನಮ್ಮ ಮೇಲೆ ಬೀಳ್ಬೇಕಂದ್ರ ನಾವು ಭಗವಂತನಿಗೆ ಭಕ್ತಿಯಿಂದ ಮಾತ್ರ ಪೂಜೆ ಮಾಡ್ಕೋಬೇಕು. ನಾವು ಒಂದು ಸೋಮವಾರ ಬಂತಂದ್ರೆ ಪರಮಾತ್ಮನ ಒಂದು ಸ್ಟೇಟಸ್ ಹಿಂಗೆ ಅದು ರೈಲ್ವೆ ಹೋಗಿದ್ದಾಗ ಅಯ್ಯೋ ಆಡ ಶಿವಯ್ಯ ಅದು ಇದಂತೇಳಿ ನಾವೆಲ್ಲ ಹೆಂಗ ನಂಬಕ್ತಿ. ಮತ್ತು ಸೋಮವಾರ ಬಂತಂದ್ರೆ ಶಿಡ್ಲಗುಡಿ ನಮ್ಮ ಕಡೆ ಫೇಮಸ್ ಅಂತ ಶಿಡ್ಲಗುಡಿ ಹೋಗಿ ಭಗವಂತ ನನಗೆ ಇದು ಮಾಡಪ್ಪ, ನಂಗೆ ಹಂಗ ಮಾಡು, ನಾನು ಕೋಟಿ ಸಿಗೋಂಗ ಮಾಡು, ನನಗೆ ನನ್ನೊಂದು 4 ಅಂತಸ್ತು ಬಿಲ್ಡಿಂಗ್ ಕಟ್ಟುವಂಗ ಆಶೀರ್ವಾದ ಮಾಡಂತೇಳಿ ನಾವೆಲ್ಲ ಹೋಗಿ ಭಗವಂತನ ಮೇಲೆ ಅಲ್ಲಿ ಹೋಗಿ ಎಲ್ಲ ಬೇಡ್ಕೊಂತೇವೆ. ಹೊರಗೆ ಕೊಡಪ್ಪ ಅಂತ ನಾವು ಬೇಡ್ಕೊಂತೇವೆ. ಮತ್ತು ಅದೊಂದು ವಾರದೊಳಗ ಶನಿವಾರ ಬರೋದ್ರೊಳಗ ಅದೇನು ಅಪ್ಲೈ ಆಗ್ಲಿಕ್ಕಂದ್ರ ಮತ್ತೇನ್ ಮಾಡ್ತೇವ್ರಿ? ಆಂಜನೇಯ ಗುಡಿ ಕೊಡ್ತೇವೆ. ಆಂಜನೇಯ ಅಲ್ಲಿ ಶಿಡ್ಲಗುಡಿಗೆ ಹೋಗಿನಪ್ಪ, ಅಲ್ಲಿ ಪರಮಾತ್ಮನ ಕಡೆ ಹೋಗಿ ನಾನೆಲ್ಲ ಭಕ್ತಿಯಿಂದ ಬೇಡ್ಕೊಂಡಾಗ ನನಗೆ ಕರ್ಣೆ ತೋರಿಸಿದ. ಮತ್ತೆ ಆ ಕರ್ಣೆ ತೋರಿಸಿದ ಅಂತೇಳಿ ಇವತ್ತು ನಿನ್ ಕಡೆ ಬಂದೀನಿ. ಮತ್ತೆ ನೀ ಅಂದ್ರೆ ಏನಾದ್ರು ಕರ್ಣೆ ತೋರಿಸು, ನಾವು ಆರ್ಡರ್ ಮಾಡತ್ತೀವಿ ಅಲ್ಲಿ. ಇವತ್ತು ಈ ಸದ ನೀನು ಕರ್ಣೆ ಮಾಡಿಕಂತ ಇನ್ನೊಬ್ಬರ ಕಡೆ ನಾವು ಹೋಗ್ತೀನಿ ಅಂತೇಳಿ ಇಲ್ಲಿ ಅವನು ಆಂಜನೇಯ ಕರ್ಣೆ ಮಾಡ್ಲಿಕ್ಕಂದ್ರ ಇನ್ನೊಬ್ಬರ ಕಡೆ ನಾವು ಭಗವಂತನ ಕಡೆ ಹೋಗ್ತೀನಿ ಅಂತೇಳಿ ಇದು ಹೆಂಗ ಆಗೈತಂದ್ರ ಹಿಂಗ ಅಪ್ಲೈ ಮಾಡಿದಾಗ ರಿಪ್ಲೈ ಬರ್ಬೇಕಂತ ನಮ್ಮ ಜನ, ಅಪ್ಲೈ ಮಾಡಿದಾಗ ರಿಪ್ಲೈ ಬರ್ಬೇಕಂತ ನಾವು. ಆದ್ರ ನಮ್ಮ ಬಸವಣ್ಣವ್ರ ಅಂತಾರ ಯಾವ ಒಂದು ದೇವರನ್ನು ನೀನು ಧ್ಯಾನ ಮಾಡ್ಬೇಕಂದ್ರ ಎಲ್ಲದಕ್ಕೂ ಯಾವ ದೇವರನ್ನ ಧ್ಯಾನ ಮಾಡಿದ್ರು ಲಾಸ್ಟಿಗೆ ಪರಮಾತ್ಮಿಗೆ ಮುಡ್ತೈತಿ. ಅದಕ್ಕ ನೀನು ಭಗವಂತನ ಧ್ಯಾನ ಮಾಡು, ಪರಮಾತ್ಮನ ಧ್ಯಾನ ಮಾಡು, ಅವಕ್ಕಿಂತ ಮತ್ತೆ ಬೇರೆ ಏನೂ ಇಲ್ಲ ಅಂತೇಳಿ ಆ ಬಸವಣ್ಣನವರು ನಮ್ಗೆ ಹೇಳ್ತಾರ. ಅದಕ್ಕ ನಾವೆಲ್ಲರೂ ಕೂಡ ಭಗವಂತನ ಧ್ಯಾನ ಮಾಡಬೇಕು, ಭಗವಂತನ ಸನ್ನಿಧಾನದಲ್ಲಿ ನಾವಿರ್ಬೇಕು. ನೋಡ್ರಿ, ಏನೋ ಕಷ್ಟ ಬರ್ಲಿ, ಏನೋ ನಷ್ಟ ಬರ್ಲಿ, ನೋಡ್ರಿ ನಾವೆಲ್ಲ ಭಗವಂತ ನಮ್ಗೆ ಇಷ್ಟು ಕಷ್ಟ ಕೊಟ್ಟಾನಂತೇಳಿ ನಾವು ಯಾವ್ದಾವ್ದೋ ದೇವರನ್ನ ನಾವು ಹೋಗಿ ನಂಬೋದಲ್ಲ. ಇದ್ದಾಗ ಸುಖ ಬಂದಾಗೂ ನೀನೆ, ದುಃಖ ಬಂದಾಗೂ ನೀನು ಅಂತೇಳಿ ಪರಮಾತ್ಮನನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಾಗ ಮಾತ್ರ ನಮಗ ಆ ಭಗವಂತ ಕರುಣಿಸ್ತಾನ ಅನ್ನುವಂಥದ್ದು ನೀವೆಲ್ಲ ತಿಳ್ಕೋಬೇಕು. ಇಂತಹ ಭಕ್ತಿ ನಾವೆಲ್ಲ ಮಾಡ್ಬೇಕು. ಅದಕ್ಕೆ ನಮ್ಮ ಬಸವೇಶ್ವರರು, ನಮ್ಮೆಲ್ಲ ಶರಣರು ಭಕ್ತಿ ಮಾರ್ಗದಲ್ಲಿ ಹೋಗಂತಾರ. ಭಕ್ತಿ ಮಾರ್ಗದಲ್ಲಿ ಹೋದಾಗ ಮಾತ್ರ ಮುಕ್ತಿ ಸಿಗಕ್ಕೆ ಸಾಧ್ಯ ಅನ್ನುವಂಥ ಮಾತು ನಮ್ಮ ಬಸವೇಶ್ವರರು, ನಮ್ಮ 12ನೇ ಶತಮಾನದ ಶರಣರು ನಮಗೆಲ್ಲ ಹೇಳ್ಯಾರ. ಆದ ಕಾರಣದಿಂದ ನಾವೆಲ್ಲರೂ ಕೂಡ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಕೂಡ ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವೆಲ್ಲ ನಡೆದಾಗ ಮಾತ್ರ ನಮ್ಮ ಜೀವನ ಸಾಕ್ಷಾತ್ಕಾರ ಆಗುತ್ತಾ, ನಮ್ಮ ಜೀವನ ಒಂದು ಸಾಫಲ್ಯವಾಗುತ್ತದೆ ಅನ್ನುವಂಥ ಮಾತನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿ ಈಗ ಸಮಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ಮುಗಿಸ್ಲೇನ್ರಿ? ಇನ್ನೊಂದ್ ಸ್ವಲ್ಪ ಮಾತಾಡ ಸಾಕ್ರಿ. ಅದಕ್ಕ ನೋಡ್ರಿ, ಇಷ್ಟು ಅದ್ಭುತವಾಗಿರುವಂತಹ ಒಂದು ಸೇವೆ ನನಗೆ ಸಿಕ್ಕೈತಿ. ಮೊನ್ನೆ ಶಿಡ್ಲಗುಡಿ ಕಾರ್ಯಕ್ರಮದಾಗ ಬಂದಿದ್ದೆ. ಆಗ ಒಂದು 2 ನಿಮಿಷ ಅಷ್ಟ ಕೊಟ್ಟಿದ್ರು. ಆದ್ರ ಇವತ್ತ ನನ್ನೂರೊಳಗ ನಾನು ಇಷ್ಟು ಪ್ರವಚನ ಮಾಡಕ್ಕೆ ಒಂದು ಅವಕಾಶ ನಮ್ಮ ಲಿಂಗಾಯತ ಸಮಾಜ ಅಧ್ಯಕ್ಷರು ನಮ್ಗೆ ಕೊಟ್ಟಾರಲ್ಲ, ಅವ್ರಿಗೆ ನೀವೆಲ್ಲ ಜೋರಾದ ಚಪ್ಪಾಳೆಯಿಂದ ನೀವೆಲ್ಲ ಯಾಕಂದ್ರ ಒಳ್ಳೆ ಒಂದು ಮಾರ್ಗವನ್ನ, ಒಳ್ಳೆ ಒಂದು ಉಪದೇಶಗಳನ್ನ ಪರಮ ಪೂಜ್ಯರಿಂದ ಮಹಾತ್ಮರಿಂದ ಮಾತುಗಳನ್ನ ನಿಮ್ಗೆಲ್ಲ ತಿಳಿಸ್ತಾರಲ್ಲ. ಮತ್ತೆ ಈ ಕಾರ್ಯಕ್ರಮ ನಿಮ್ ಕಡೆಯಿಂದ ಏನಾದ್ರು ಕೇಳ್ತಾರೇನು? ಏನು ಆಶಿಸ್ತಿಲ್ಲ. ₹1 ಕೊಡು ಅಂತೇಳಿ ನಿಮ್ಗೆ ಏನು ಕೇಳೋದಿಲ್ಲ. ಏನಂತಾರ? ಒಳ್ಳೆ ಮಾರ್ಗದಾಗ ನೀವೆಲ್ಲ ಬದುಕ್ರಿ ಅನ್ನುವಂಥ ಒಂದು ಉದ್ದೇಶ ಏನಂದ್ರ ನಮ್ಮ ಲಿಂಗಾಯತ ಒಂದು ಸಮಾಜದ ಹಿರಿಯರ್ದು ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತ ಈ ಒಂದು ಕಾರ್ಯಕ್ರಮಕ್ಕೆ ನನಗ 2 ತಿಂಗಳಿಂದ ನಮ್ಮ ಪ್ರಭುವನವರು ಬಹಳ ನನಗೆ ನೀವು ಬರ್ಬೇಕಂದಾಗ ಮೊನ್ನೆ ಜನವರಿ ಒಳಗೆ ನನಗೆ ಫೋನ್ ಹಚ್ಚಿದ್ರು. ನೀವು ಬರ್ಬೇಕಂದಾಗ ನಾನು ಹೈದರಾಬಾದ್ ಒಳಗೆ 2 ತಿಂಗಳು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಇಲ್ಲಪ್ಪ ನನ್ನ ಕೈಲಿ ಹಿಂಗ ಆಗೋದಿಲ್ಲ ಅಂತ ಅಂದಾಗ ನೀವು ಯಾವತ್ತ ಒಟ್ಟು ನಮ್ಗೆ ಟೈಮ್ ಕೊಡ್ರಿ ಅಂತೇಳಿ ಅವರು ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಬರಮಾಡಕ್ಕೆ ಅವರು ನಮ್ಗೊಂದು ಅವಕಾಶವನ್ನು ಕೊಟ್ಟಾರ. ಅವರಿಗೂ ನಾವೆಲ್ಲ ಅವ್ರಿಗೆ ಚಪ್ಪಾಳೆಯನ್ನ ಮತ್ತೆ ನನಗೆ ತೆಲುಗು ನೋಡ್ರಿ, ಇಲ್ಲಿ ತೆಲುಗು ಒಳಗೆ ನಾನು ಮಾತಾಡ್ತೀನಿ ಅನ್ನೋ ಧೈರ್ಯ ನನಗೆ ಎದಕ್ಕೈತೆ ಅಂದ್ರೆ ಬಸವೇಶ್ವರರ ಒಂದು ಯಾವುದೋ ಒಂದು ಬುಕ್ ಇರಲಿ ಅವ್ರು ನನಗೆ ತಂದ್ಕೊಡ್ತಾರೆ. ಹೈದರಾಬಾದ್ ಹೋಗ್ತಾರ, ಮತ್ತ ಬುಕ್ ಅನ್ನು ಅದು ಎಷ್ಟು ಖರೀದಿ ಐತೆ ₹1 ಕೂಡ ನಾ ಕೊಡಾಕ ಬೇಡ ಅಂತಾರೆ. ಅಪ್ಪರ ನಿಮ್ಮ ಆಶೀರ್ವಾದ ಬಂದಿದ್ದು ಸಾಕಂತೇಳಿ ಅವರು ಇದಕ್ಕೆ ಹೋಗಿ ಬಾಳಿಕೆಯಲ್ಲಿರುವಂತ ತೆಲುಗುನಲ್ಲಿ ಇರುವಂತ
ವಚನ ಬುಕ್ಗಳು ಸಾಕಷ್ಟು ಬುಕ್ಗಳು ನಮ್ಗೆ ತಂದುಕೊಟ್ಟಾರ. ನಿಜಕ್ಕೂ ಅವರಿಗೂ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ತಿಳಿಸಿ, ಮತ್ತು ಇವಷ್ಟೊಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮಕ್ಕೆ ದಾನಿಗಳು ದಾಸೋಹ ಮಾಡಿಸಿದ್ದಾರೆ. ಮತ್ತು ಅವರಿಗೂ ನಾವು ಭಾಳ ಅಭಿನಂದನೆ ಪೂರ್ವಕವಾಗಿ ಅವರಿಗೂ ನಾವು ಚಪ್ಪಾಳೆ ಮುಖಾಂತರ ಅವರಿಗೂ ನಾವು ಧನ್ಯವಾದ ತಿಳಿಸ್ತಾರೆ. ಮತ್ತು ಇಷ್ಟೆಲ್ಲ ಮತ್ತು ಅವರು ಪ್ರವಚನ ಹೇಳ್ಸೋರು ಅದಾರ, ಮತ್ತು ನಮ್ಗೆ ಕಲಿಸೋರು ಅದಾರ, ಮತ್ತು ಬಂದವ್ರಿಗೆಲ್ಲರಿಗೆ ಪ್ರಸಾದ ಹಾಕ್ಬೇಕಂತೇಳಿ ಮಾಡಿಸೋರು ಅದಾರ. ಮತ್ತು ಈ ಎಲ್ಲವನ್ನು ಸ್ವೀಕಾರ ಮಾಡಲಿಕ್ಕೆ ನೀವು ಬರ್ಲಿಕ್ಕಂದ್ರೆ ಮತ್ತು ಈ ಎಲ್ಲ ಯಾರು ಮಾಡ್ತಾರ? ಅದಕ್ಕೆ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಬಂದಿರಲ್ಲ, ಈ ತಮ್ಗೆಲ್ಲರೂ ತಮ್ಮಿಂದ ತಾವೇ ಒಂದು ಅಭಿನಂದನೆಯ ಚಪ್ಪಾಳೆಗಳನ್ನು ಮತ್ತು ಇಲ್ಲಿ ಕಲಿಸೋರು ಅದಾರ, ಹೇಳ್ಸೋರು ಅದಾರ, ಮತ್ತು ನೀವು ಇಲ್ಲಿ ಪ್ರಸಾದ ಮಾಡಿಸೋರು ಅದಾರ, ಮತ್ತು ಬಂದು ಕೇಳೋರು ಅದಾರ. ಮತ್ತೆ ಇಲ್ಲಿ ಹೇಳಕ್ ನಾ ಏನಿಲ್ಲ ಅಂದ್ರೆ ಮತ್ತೆ ನೀವೆಲ್ಲ ಇಲ್ಲಿ ಬರ್ತೀರಿ, ಮತ್ತೆ ನಿಮ್ಮೆಲ್ಲರಿಗೆ ಒಂದು ಉಪದೇಶವನ್ನ ಹೇಳಕ್ ನಾ ಬಂದಿನಲ್ಲ, ನನ್ನ ಪರವಾಗಿ ಒಂದು ಚಪ್ಪಾಳೆ. ಈ ಕಾರಣದಿಂದ ನಾವೆಲ್ಲರೂ ಕೂಡ ಭಗವಂತನ ಒಂದು ಸನ್ನಿಧಾನಕ್ಕೆ ನಾವೆಲ್ಲ ಹೋಗ್ಬೇಕು, ನಮ್ಮ ಜೀವನ ಸಾಕ್ಷಾತ್ಕಾರ ಆಗಬೇಕು, ನಮ್ಮ ಜೀವನ ಸಾಫಲ್ಯ ಆಗಬೇಕು. ನಾವು ಒಳ್ಳೆಯ ಒಂದು ಮಾರ್ಗದಲ್ಲಿ ನಾವು ನಡಿಬೇಕಂದ್ರೆ ನಾವು ಭಕ್ತಿ ಮಾರ್ಗದಲ್ಲಿ ಹೋಗಬೇಕು. ಅದಕ್ಕೆ ಇಂತಹ ಒಂದು ಭಕ್ತಿ ಮಾರ್ಗ ನಮ್ಮ ಬಸವೇಶ್ವರರು ನಮಗೆಲ್ಲ ತಿಳಿಸಿದ್ದಾರೆ. ಆ ಕಾರಣದಿಂದ ಕೊನೆಯ ಸಂದೇಶ, ಆತ್ಮಗಳೇ ನೀವಾಗಿ ಡೈಮಂಡ್, ವಿಕಾಸ್ ಮುಗಿದ ಬಂತು ಸೃಷ್ಟಿ ಚಕ್ರದ ರಂಚ, ಸದ್ಯದಲ್ಲಿ ಕಾಣಲಿದೆ ಅದೇ ಪ್ರಪಂಚ ಶೀಘ್ರದಲ್ಲೇ ತನ್ನ ನ್ಯಾಯ, ಮಾಯೆಯ ಕೈವಶವಾದರೆ ನೀನಾಗು ಬಿಡು ಬ್ಲ್ಯಾಂಡ್, ಕಲಚಿ ಬಂದು ಬಿಡು ವಿಕರ್ಮಗಳ ಬಾಡು, ಹಿಡಿದುಕೋ ಬಸವೇಶ್ವರ ಆ್ಯಂಡ್, ಆಗ ನಿನ್ನ ಬದುಕು ಎಷ್ಟು ಗ್ರ್ಯಾಂಡ್ 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 ಅಂತೇಳಿ. ನಿಮ್ಮ ಬದುಕು ಗ್ರ್ಯಾಂಡ್ ಆಗಬೇಕಾದ್ರೆ, ನಿಮ್ಮ ಬದುಕು ಸಾಫಲ್ಯ ಆಗಬೇಕಾದ್ರೆ, ನಿಮ್ಮ ಬದುಕು ಸಾಕ್ಷಾತ್ಕಾರ ಆಗಬೇಕಾದ್ರೆ ಬಸವಣ್ಣನವರನ್ನ ನಾವು ಅವರ ಯಾನನ್ನು ಇಟ್ಕೊಂಡಾಗ ಮಾತ್ರ ನಮ್ಮ ಜೀವನ ಸಕ್ಸಸ್ಫುಲ್ ಆಗುತ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ. ಬಹಳ ಧನ್ಯವಾದ ವಿರೂಪಾಕ್ಷ ಸ್ವಾಮಿಯವರಿಗೆ. ಯಾಕಂದರೆ ನಾವು ಏನು ಹೇಳ್ತಾರ ಏನಿಲ್ಲ ಅಂತ ಫಸ್ಟ್ ಟೈಮ್ ನಾವು ಕೇಳಿದೆವು. ಇದೆಲ್ಲ ಬಸವ ಭಕ್ತರು ಭಾಳ ಹೆಚ್ಚಿಗಿರ್ತಾರೆ. ಅದಕ್ಕೆ ಯಾರಿಗೆ ಮೊದಲನೇ ಟೈಮ್ ಹೇಳಿ ಸ್ವಲ್ಪ ನಮ್ಗೆ ಜರ ಅದಕ್ಕೆ ಏನಂತಾರೆ ಸಂಕೋಚ ಆಯ್ತದ, ದಯಮಾಡಿ ಇವ್ರು ತಪ್ಪು ತಿಳ್ಕೊಬೇಡ್ರಿ. ಆದಷ್ಟು ಏನದ ಭಾಳ ಚಂದ ಹೇಳಿರಿ ಬಸವ ತತ್ವ ಬಾರಿದಾಗ. ಎಷ್ಟು ನಿಮ್ಮ ಜ್ಞಾನ ಅದ ಅಂತ ನಾವು ತಿಳಿದಿಲ್ಲ. ಅದಕ್ಕೆ ತಾವು ತಮಗೇನದ ನಮ್ಮ ಸಮಾಜ ಪರವಾಗಿ ಅಕ್ಕನ ಪರವಾಗಿ ಮತ್ತೊಮ್ಮೆ ತಮಗೇನದ ಧನ್ಯವಾದಗಳನ್ನು ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಆಶ್ರಯದಾತ ನಮ್ಮ ಸಂಗ್ರಾಮ್ ಕೋಟಿ